ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 3ನೇ ಅಧ್ಯಾಯದ ಉಳಿದ ಭಾಗವನ್ನ ನೋಡ್ಲಿಕ್ಕಿದ್ದೇವೆ. ಮೊನ್ನೆಯ ತರಗತಿಯಲ್ಲಿ ಮೊದಲ ಭಾಗವನ್ನ ನೋಡಿದ್ದೇವೆ. ಮೊದಲ 29 ಶ್ಲೋಕಗಳನ್ನ ನೋಡಿದ್ದೇವೆ. ಇವತ್ತು 30ನೇ ಶ್ಲೋಕದಿಂದ ಮುಂದುವರಿಸ್ತಾ ಇರುವಂತಹದ್ದು. ಈ 3ನೇ ಅಧ್ಯಾಯದಲ್ಲಿ ಒಟ್ಟು 44 ಶ್ಲೋಕಗಳಿವೆ. ಅದರಲ್ಲಿ ಮೊದಲ 29 ಶ್ಲೋಕಗಳಲ್ಲಿ ಇಲ್ಲಿ ಸೂತ ಗೋಸ್ವಾಮಿಗಳು ಭಗವಂತನ ವಿವಿಧ ಅವತಾರಗಳ ಕುರಿತಾಗಿ ತಿಳಿಸ್ತಾ ಇರುವಂತದ್ದು. ಶೌನಕಾದಿ ಋಷಿಗಳು ಕೇಳಿದಂತಹ ಪ್ರಶ್ನೆಗೆ ಲೀಲಾವತಾರಗಳ ಕುರಿತಾಗಿ ತಿಳಿಸುವಂತಹದ್ದು. ಮೊದಲು ಅವರು ಭಗವಂತನ 22 ಅವತಾರಗಳನ್ನ ಪಟ್ಟಿ ಮಾಡ್ತಾರೆ. ಮತ್ತೆ ಶ್ರೀಕೃಷ್ಣನು ಸ್ವಯಂ ಭಗವಾನ್ ಆಗಿದ್ದಾನೆ. ಏತೇಷಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿ ಸ್ಪಷ್ಟಪಡಿಸ್ತಾರೆ. 30ನೇ ಶ್ಲೋಕದ ನಂತರ ವಿರಾಟ್ ರೂಪದ ವರ್ಣನೆಯನ್ನ ತಿಳಿಸಿಕೊಡ್ತಾರೆ. ಮತ್ತೆ ಯಾಕೆ ವಿರಾಟ್ ರೂಪವನ್ನ ಈ ಒಂದು ಅವತಾರಗಳಲ್ಲಿ ಸೇರಿಸಲಾಗಿಲ್ಲ ಅನ್ನುವುದನ್ನು ಕೂಡ ಇಲ್ಲಿ ನಮಗೆ ವಿವರಿಸ್ತಾರೆ. ಅದು ಏನು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇದು ಇಸ್ಕಾನ್ ಮತ್ತು ಆಧ್ಯಾತ್ಮಿಕ ವಿಚಾರ ಎರಡರ ಒಂದು ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಒಂದು ತರಗತಿ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಶ್ರೀಮದ್ ಭಾಗವತ ಇದು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದೇಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಡೆಯುತ್ತಾ ಇರುವಂತಹದ್ದು. ಇದು ನಮ್ಮ ವೆಬ್ಸೈಟ್. ಇಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತಾ ಅಧ್ಯಯನಕ್ಕೆ ತಾವೆಲ್ಲರೂ ಕೂಡ ಸೇರಿಕೊಳ್ಳಿ. ಹಾಗೆಯೇ ತಮ್ಮ ಬಂಧು ಮಿತ್ರರಿಗೂ ಕೂಡ ಇದನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮದ್ ಭಾಗವತ ಪುಸ್ತಕ ತಮ್ಮ ಮನೆಯಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಇದನ್ನ ದೇವಸ್ಥಾನದಿಂದ ಈ ವೆಬ್ಸೈಟ್ ಮುಖಾಂತರ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬೇರೆ ಬೇರೆ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಭಾಗವತದ 30ನೇ ಶ್ಲೋಕವನ್ನ ಈಗ ನಾವು ನೋಡೋಣ. ಮೊದಲನೇ ಸ್ಕಂದ, 3ನೇ ಅಧ್ಯಾಯ, 30ನೇ ಶ್ಲೋಕ. ಮೂವತ್ತರಿಂದ 34ನೇ ಶ್ಲೋಕದವರೆಗೆ ವಿರಾಟ್ ರೂಪದ ಬಗ್ಗೆ ತಿಳಿಸಿಕೊಡ್ತಾರೆ.
ವಿರಾಟ್ ರೂಪ ಅದರಲ್ಲಿ ಸೂಕ್ಷ್ಮ ರೂಪ ಮತ್ತು ಸ್ಥೂಲ ರೂಪ ಅಂತ ಹೇಳಿ ಎರಡು ರೀತಿಯಾಗಿ ಇದೆ. ಇದೆರಡು ಕೂಡ ಭೌತಿಕವಾದಂತಹ ರೂಪಗಳಾಗಿವೆ. ಇಲ್ಲಿ 30ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ. ಅನುವಾದವನ್ನ ನೋಡೋಣ. ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದುದಾಗಿದೆ. ಅಲ್ಪಜ್ಞರು ಮತ್ತು ಆರಂಭ ದಶೆಯಲ್ಲಿರುವವರು ಭಗವಂತನು ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಈ ಮಹತ್ತತ್ವ ಅಂತ ಹೇಳ್ತೇವೆ. ಮಹತ್ತತ್ವದ ಬೇರೆ ಬೇರೆ ವಿಭಾಗಗಳು ಅಥವಾ ಬೇರೆ ಬೇರೆ ಘಟಕಾಂಶಗಳನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಈ ಮಹತ್ತತ್ವದಿಂದ ನಮ್ಮ ಈ ಶರೀರವು ಸೃಷ್ಟಿಯಾಗಿರುವಂತಹದ್ದು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಸೃಷ್ಟಿಯಾಗಿರುವಂತಹ ಈ ಶರೀರ, ಈ ಪಂಚಮಹಾಭೂತಗಳಿಂದಲೇ ಇದಕ್ಕೆ ಪೋಷಣೆಯು ಕೂಡ. ನಮ್ಮ ಶರೀರಕ್ಕೆ ಮೂಲ ಆಧಾರ ಈ ಮಣ್ಣು, ಈ ಮಣ್ಣಿನಿಂದಲೇ ಬಂದಿರುವಂತಹದ್ದು ಈ ಶರೀರ. ಹಾಗಾಗಿ ಈ ಶರೀರಕ್ಕೆ ಬೇಕಾದಂತಹ ಪೋಷಣೆಯನ್ನು ಕೂಡ ಈ ಮಣ್ಣಿನಿಂದಲೇ ಸಿಗ್ತದೆ. ಈ ಮಣ್ಣಿನಿಂದ ಬರುವಂತಹ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಿ ನಾವು ಬದುಕುವಂತಹದ್ದು. ಈ ರೀತಿ ಇರಬೇಕಾದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ಭೌತಿಕವಾದಂತಹ ಪಂಚಮಹಾಭೂತಗಳ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾವು ಈಗ ಏನು ಈ ಶರೀರವನ್ನ ಕಾಣ್ತಾ ಇದ್ದೇವೆ, ಈ ಆಕಾರವನ್ನ ಕಾಣ್ತಾ ಇದ್ದೇವೆ, ಬೇರೆ ಬೇರೆ ಜೀವಿ ವರ್ಗಗಳನ್ನ ಕಾಣ್ತಾ ಇದ್ದೇವೆ, ಈ ರೀತಿಯಾದಂತಹ ರೂಪಗಳು ಅಥವಾ ಈ ರೀತಿಯಾದಂತಹ ಪಂಚಮಹಾಭೂತಗಳನ್ನ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರರ್ಥ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜೀವಿಗಳಿಗೆ ಶರೀರವೇ ಇಲ್ಲ ಅಂತೇಳಿ ಅರ್ಥ ಅಲ್ಲ. ಅವರಿಗೆ ಆಧ್ಯಾತ್ಮಿಕವಾದಂತಹ ಶರೀರ ಇದೆ. ಅದನ್ನ ಸಚ್ಚಿದಾನಂದ ಅಂತ ಹೇಳ್ತಾರೆ. ಸತ್ ಚಿತ್ ಆನಂದ ಅಂತ ಹೇಳಿ. ಸತ್ ಅಂತ ಹೇಳಿದ್ರೆ ಯಾವತ್ತೂ ನಾಶ ಇಲ್ಲದೆ ಇರುವಂತಹದ್ದು, ಯಾವಾಗಲೂ ಇರುವಂತಹದ್ದು, ಅದಕ್ಕೆ ಹುಟ್ಟು ಸಾವುಗಳು ಅನ್ನುವಂಥದ್ದು ಇರುವುದಿಲ್ಲ. ಚಿತ್ತ ಅಂತ ಹೇಳಿದ್ರೆ ಎಲ್ಲಾ ಜ್ಞಾನವನ್ನು ಕೂಡ ಹೊಂದಿರುವಂತಹ ಜೀವಿಗಳು. ಅವರಿಗೆ ಮರೆವು ಅಥವಾ ಅಜ್ಞಾನ ಇತ್ಯಾದಿಗಳು ಯಾವುದೂ ಇರುವುದಿಲ್ಲ. ಹಾಗೆ ಆನಂದ ಅಂತ ಹೇಳಿದ್ರೆ ಸದಾ ಕಾಲವೂ ಕೂಡ ಸಂತೋಷವಾಗಿ ಇರುವಂತಹ ಒಂದು ಸ್ಥಿತಿ. ಅಲ್ಲಿ ದುಃಖ ಅನ್ನುವಂಥದ್ದು ಇರುವುದಿಲ್ಲ. ಯಾರಿಗೂ ಅಲ್ಲಿ ಭೂತ ವರ್ತಮಾನ ಭವಿಷ್ಯತ್ತು ಅನ್ನುವಂತಹ ಕಾಲದ ಗಣನೆಯೂ ಕೂಡ ಇರುವುದಿಲ್ಲ ಭಗವಂತನ ಆ ದಿವ್ಯಧಾಮದಲ್ಲಿ. ಹಾಗಾಗಿ ನಾವು ಸಾಮಾನ್ಯವಾಗಿ ದುಃಖದಲ್ಲಿದ್ದೇವೆ ಅಂತ ಹೇಳಿದ್ರೆ ಭೂತಕಾಲದ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ, ನಡೆದಂತಹ ಯಾವುದೋ ಘಟನೆಯನ್ನ ಕುರಿತಾಗಿ ಯೋಚನೆ ಮಾಡ್ತಾ ದುಃಖದಲ್ಲಿರ್ತೇವೆ. ಅಥವಾ ವರ್ತಮಾನದಲ್ಲಿ ಯಾವುದೋ ಒಂದು ವಸ್ತುವಿನ ಮೇಲೆ ಮೋಹವನ್ನ ಬೆಳೆಸಿಕೊಂಡು ನಾವು ದುಃಖವನ್ನ ಪಡೆಯುತ್ತೇವೆ. ಅಥವಾ ಭವಿಷ್ಯದ ಕುರಿತಾಗಿ ಭಯವನ್ನ ಹೊಂದಿಕೊಂಡು ನಾವು ಭಯವನ್ನ ತಾಳುತ್ತೇವೆ. ಆದ್ರೆ ಇದು ಯಾವುದು ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲದೆ ಇರುವುದರಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಅಲ್ಲಿ ಇರುವುದಿಲ್ಲ. ಜನ್ಮ, ಮೃತ್ಯು, ಜರ, ವ್ಯಾಧಿಗಳಿಲ್ಲ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಅನ್ನುವಂತಹ ತಾಪತ್ರಯಗಳಿಲ್ಲ. ಇದ್ಯಾವುದು ಕೂಡ ಇಲ್ಲದೆ ಇರುವಂತಹ ದಿವ್ಯಧಾಮ ಆ ಭಗವಂತನದ್ದಾಗಿದೆ. ಹಾಗಾದರೆ ಭಗವಂತನ ಆ ಒಂದು ದಿವ್ಯಧಾಮದಲ್ಲಿರುವಂತಹ ಜೀವಿಗಳು ಯಾವ ರೀತಿಯಾಗಿ ಇರ್ತಾರೆ? ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ನಾವು ಈ ಎಲ್ಲ ವೇದಗಳ ಒಂದು ಸಾರಾಂಶವನ್ನ ಕಾಣ್ತೇವೆ. ವೇದಾಂತ ಸೂತ್ರದ ಒಂದು ಸಾರಾಂಶವನ್ನ 3 ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಅಲ್ಲಿ ಎಲ್ಲಾ ಜೀವಿಗಳನ್ನ 2 ವರ್ಗಗಳಾಗಿ ಮಾಡ್ತಾರೆ, ಕ್ಷರ ಮತ್ತೆ ಅಕ್ಷರ ಅಂತ ಹೇಳಿ. ಕ್ಷರ ಅಂತ ಹೇಳಿದ್ರೆ ಯಾರು ಪತನವನ್ನ ಹೊಂದಿದ್ದಾರೋ ಅವರು ಕ್ಷರರು, ಯಾರು ಪತನವನ್ನ ಹೊಂದುವುದಿಲ್ಲವೋ ಅವರು ಅಕ್ಷರರು. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿರುವ ಜೀವಿಗಳು ಕ್ಷರರು, ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವ ಜೀವಿಗಳು ಅಕ್ಷರರು. ಇವರಿಬ್ಬರನ್ನು ಮೀರಿದಂತಹ ಭಗವಂತ ಆತನು ಪುರುಷೋತ್ತಮನಾಗಿದ್ದಾನೆ. ಹಾಗಾಗಿಯೇ ಆ ಅಧ್ಯಾಯಕ್ಕೆ ನಾವು ಪುರುಷೋತ್ತಮ ಯೋಗ ಅಂತೇಳಿ ಕರೆಯುವಂಥದ್ದು. ಈ ಪುರುಷೋತ್ತಮನಿಗೆ ಅಥವಾ ಈ ಭಗವಂತನಿಗೆ ಯಾವ ರೀತಿಯಾದಂತಹ ಶರೀರ ಇದೆ? ಆತನ ಶರೀರ ಅದು ದಿವ್ಯವಾದದ್ದು. ಹೇಗೆ ದಿವ್ಯವಾದದ್ದು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ನಾವು 5 ಇಂದ್ರಿಯಗಳನ್ನು ಹೊಂದಿದ್ದೇವೆ
ಮನಸ್ಸನ್ನ ಸೇರಿಸಿದರೆ 6ನೇ ಇಂದ್ರಿಯ ಅಂತ ಹೇಳಬಹುದು. ಇದನ್ನ ಯಾವ ರೀತಿಯಾಗಿ ಈ ಒಂದು ಇಂದ್ರಿಯಗಳ ಮುಖಾಂತರ ನಾವು ಕೆಲಸ ಮಾಡ್ತೇವೆ? ಕಣ್ಣಿನಿಂದ ನೋಡುತ್ತೇವೆ, ಕಿವಿಯಿಂದ ಕೇಳ್ತೇವೆ. ಆದ್ರೆ ಭಗವಂತನ ಇಂದ್ರಿಯಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಆತನು ಎಲ್ಲಾ ಇಂದ್ರಿಯಗಳಿಂದ ಬೇರೆ ಎಲ್ಲಾ ಇಂದ್ರಿಯಗಳ ಕಾರ್ಯವನ್ನು ಕೂಡ ಮಾಡಬಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ತಿಳಿಸಲಾಗಿದೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಪ್ರತಿಯೊಂದು ಅಂಗಗಳಿಂದಲೂ ಸಕಲ ಇಂದ್ರಿಯಗಳ ವೃತ್ತಿಯನ್ನು ಕೂಡ ಮಾಡುವಂತಹ ಶಕ್ತಿಯನ್ನ ಭಗವಂತ ಹೊಂದಿದ್ದಾನೆ. ಉದಾಹರಣೆಗೆ ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ. ನೈವೇದ್ಯವನ್ನು ಅರ್ಪಿಸಿದಾಗ ಭಗವಂತ ಆ ನೈವೇದ್ಯವನ್ನ ದೃಷ್ಟಿಸುವ ಮೂಲಕ ಸ್ವೀಕರಿಸ್ತಾನೆ. ತನ್ನ ದೃಷ್ಟಿಯ ಮುಖಾಂತರವೇ ಆತನು ಅದೆಲ್ಲವನ್ನು ಕೂಡ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ. ಈ ಭೌತಿಕ ಪ್ರಪಂಚವನ್ನ ಭಗವಂತ ತನ್ನ ದೃಷ್ಟಿ ಮಾತ್ರದಿಂದ ಸೃಷ್ಟಿಸ್ತಾನೆ. ಇದು ಭಗವಂತನಿಂದ ಮಾತ್ರ ಸಾಧ್ಯ, ಬೇರೆಯವರಿಂದ ಇದು ಯಾರಿಗೂ ಕೂಡ ಬೇರೆಯವರಿಗೆ ಸಾಧ್ಯ ಇಲ್ಲ. ಈ ರೀತಿ ದಿವ್ಯವಾದಂತಹ ಶರೀರವನ್ನು ಭಗವಂತ ಹೊಂದಿದ್ದಾನೆ. ಆದರೆ ಆರಂಭಿಕ ಭಕ್ತರಿಗೆ ಅಥವಾ ಅಧ್ಯಾತ್ಮದಲ್ಲಿ ಪ್ರಾರಂಭ ಮಾಡಿರುವಂತಹ ಭಕ್ತರಿಗೆ ಭಗವಂತನ ಈ ದಿವ್ಯ ರೂಪವನ್ನ ಕಾಣಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹವರಿಗಾಗಿ ಈ ವಿರಾಟ್ ರೂಪದ ವರ್ಣನೆಯನ್ನ ಹೇಳ್ತಾರೆ. ವಿರಾಟ್ ರೂಪ ಅಂತ ಹೇಳಿದ್ರೆ ಬ್ರಹ್ಮನು ಸೃಷ್ಟಿಸಿರುವಂತಹ ಅಥವಾ ಈ 14 ಬ್ರಹ್ಮಾಂಡಗಳು, 14 ಗ್ರಹವ್ಯೂಹಗಳು ಏನಿದೆ, ಈ 14 ಗ್ರಹವ್ಯೂಹಗಳಲ್ಲಿ ಭಗವಂತನ ರೂಪವನ್ನ ಕಾಣುವುದೇ ಆ ವಿರಾಟ್ ರೂಪ. ಇಡೀ ಭೌತಿಕವಾದಂತಹ ಸೃಷ್ಟಿಯನ್ನ ಒಟ್ಟಾಗಿ ನಾವು ಕಂಡ್ರೆ ಅದು ಆ ಭಗವಂತನ ವಿರಾಟ್ ರೂಪ ಅಂತ ಹೇಳಿ ಹೇಳುವಂಥದ್ದು. ಅದನ್ನೇ ವಿರಾಟ್ ರೂಪ. ಈ ವಿರಾಟ್ ಅನ್ನುವಂತಹ ವಿರಾಟ್ ರೂಪವು ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ, ಅದು ಇರುವುದೇ ಭೌತಿಕ ಪ್ರಪಂಚದಲ್ಲಿ. ಹಾಗಾಗಿ ಇದನ್ನ ನಾವು ಒಂದು ಅವತಾರ ಅಂತ ಹೇಳಿ ಕರೆಯುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಅವತಾರವೂ ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದೆ, ಅಲ್ಲಿಂದಲೇ ಇಲ್ಲಿಗೆ ಬರುವಂತಹದ್ದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಈ ಬೇರೆ ಬೇರೆ ಅವತಾರಗಳೇನಿದೆ ಇದೆಲ್ಲವೂ ಶಾಶ್ವತವಾಗಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತಹ ರೂಪಗಳು. ಆದರೆ ವಿರಾಟ್ ರೂಪ ಅಂತ ಹೇಳಿ ಪ್ರತ್ಯೇಕವಾಗಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವುದಿಲ್ಲ. ಹಾಗಾಗಿ ಆ ವಿರಾಟ್ ರೂಪವನ್ನ ಭೌತಿಕವಾದದ್ದು ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ. ಮತ್ತೆ ಯಾವ ರೀತಿಯಾಗಿ ನಮ್ಮ ಶರೀರವನ್ನ 2 ರೀತಿಯಾದಂತಹ ಭೌತಿಕ ಶಕ್ತಿಗಳಿಂದ ಮಾಡಲಾಗಿದೆ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ ಅಂತ ಹೇಳಿ. ಸ್ಥೂಲ ಅಂತ ಹೇಳಿದ್ರೆ ಪಂಚಮಹಾಭೂತ, ಭೂಮಿ, ಆಪೋ, ಅನಲೋ, ವಾಯು, ಖಂ, ಮನೋ, ಖಂ, 5. ಭೂಮಿ, ಆಪ, ಅನಲ, ವಾಯು, ಖಂ, ಇದು ಇಷ್ಟು ಸ್ಥೂಲ. ಮತ್ತೆ ಮನ, ಬುದ್ಧಿ, ಅಹಂಕಾರ, ಇದು ಸೂಕ್ಷ್ಮ, ಇದು ಕಾಣುವುದಿಲ್ಲ. ನಮ್ಮ ಶರೀರದಲ್ಲಿ ಇರುವಂತಹ ಬೇರೆ ಬೇರೆ ಅಂಗಾಂಗಗಳನ್ನು ನಾವು ಕಾಣಬಹುದು, ಆದ್ರೆ ನಮ್ಮ ಮನಸ್ಸು ನಮಗೆ ಕಾಣುವುದಿಲ್ಲ, ಬುದ್ಧಿ ಕಾಣುವುದಿಲ್ಲ, ಅದನ್ನು ನಾವು ಗ್ರಹಿಸಬಹುದಷ್ಟೇ. ಮತ್ತೆ ಅಹಂಕಾರ, ಇದನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇದೆ. ಅದನ್ನೆಲ್ಲ ಸೂಕ್ಷ್ಮ ಅಂತ ಕರಿತೇವೆ. ಮಣ್ಣಿನಿಂದ ಆಗಿರುವ ಶರೀರ, ಈ ಚರ್ಮ, ಈ ಕಿವಿ, ಕಣ್ಣು, ಮೂಗು, ಇದೆಲ್ಲ ಕಾಣ್ತದೆ, ಆದರೆ ನಮ್ಮ ಮನಸ್ಸು ಯಾರಿಗೂ ಕೂಡ ಕಾಣುವುದಿಲ್ಲ. ಈ ರೀತಿ ಸೂಕ್ಷ್ಮ ಮತ್ತೆ ಸ್ಥೂಲ 2 ಶರೀರಗಳಿಂದ ನಾವು ಆವೃತರಾಗಿದ್ದೇವೆ. ಈ ಜೀವಾತ್ಮವು ಆವೃತವಾಗಿದೆ. ಹಾಗೆ ಭಗವಂತನ ಆ ವಿಶ್ವರೂಪದಲ್ಲಿಯೂ ಕೂಡ 2 ವಿಧಗಳಿವೆ. ಆ ಒಂದು ವಿರಾಟ್ ರೂಪದಲ್ಲಿ ಒಂದು ಸ್ಥೂಲವಾದದ್ದು, ಇನ್ನೊಂದು ಸೂಕ್ಷ್ಮವಾದದ್ದು. ಭಗವಂತನನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅರೂಪ ಅಂತ ಹೇಳ್ತಾರೆ, ಅಂದ್ರೆ ರೂಪ ಇಲ್ಲದವನು. ಅದರ ಅರ್ಥ ಭೌತಿಕ ರೂಪ ಇಲ್ಲದವನು. ಭಗವಂತನ ರೂಪ ಭೌತಿಕವಾದದ್ದಲ್ಲ, ಭಗವಂತನದು ಆಧ್ಯಾತ್ಮಿಕವಾದ ರೂಪ. ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ಭಗವಂತನ ರೂಪವು ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೇಳಿ ಕರೀತೇವೆ, ಅಥವಾ ಭೌತಿಕ ಶರೀರ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೇಳಿ ಕರೀತೇವೆ. ವಿರಾಟ್ ರೂಪವನ್ನು ಅಧ್ಯಯನ ಮಾಡುವುದರಿಂದ ಏನಾಗ್ತದೆ, ಆ ಭಗವಂತನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಭಗವಂತನ ಜೊತೆಗೆ ಪ್ರೀತಿಯನ್ನ ಬೆಳೆಸಿಕೊಳ್ಳುವ ಮೊದಲು ಭಗವಂತನ ಸ್ಥಾನವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಆತನ ಮೇಲೆ ನಮಗೆ ಪ್ರೀತಿಯು ಬೆಳೆಯುತ್ತದೆ. ಇದನ್ನೇ ಭಕ್ತಿ ಅಂತ ಹೇಳಿ ಕರೆಯುವಂತಹದ್ದು. ಈ ರೀತಿ ವಿರಾಟ್ ರೂಪದ ಒಂದು ವರ್ಣನೆಯನ್ನ ಕೊಡ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ನಮಗೆ ಕೊಡ್ತಾರೆ. ಗಾಳಿಯ ಉದಾಹರಣೆ ಅಥವಾ ಆಕಾಶದ ಉದಾಹರಣೆಯ ಮುಖಾಂತರ ನಮಗೆ ಇದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ವಿವರಿಸಿ ಹೇಳ್ತಾ ಇದ್ದಾರೆ. 31ನೇ ಶ್ಲೋಕದಲ್ಲಿ, ಯಥಾ ನಭಸಿ ಮೇಘೌಘೋ ರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಮ ಬುದ್ಧಿವಿಹಿ.
ಅನುವಾದ: ಗಾಳಿಯು ಮೋಡಗಳನ್ನು ಧೂಳನ್ನು ಹಾರಿಸಿಕೊಂಡು ಹೋಗುತ್ತದೆ. ಆದರೆ ಅಜ್ಞರು ಆಕಾಶವು ಮೇಘಾವೃತವೆಂದು ಗಾಳಿಯು ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮನನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿಡುತ್ತಾರೆ. ಈಗ ಯಾರಾದ್ರೂ ಗಾಳಿಯನ್ನು ತೋರಿಸಿ ಅಂತ ಹೇಳಿದ್ರೆ ತೋರಿಸ್ಲಿಕ್ಕೆ ಬರ್ತದಾ? ಗಾಳಿಯನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಗಾಳಿ ಇದೆ ಅಂತ ಹೇಳಿ ಹೇಗೆ ನಾವು ಅದನ್ನ ಅವರಿಗೆ ಸಾಬೀತುಪಡಿಸಬಹುದು? ಆ ಗಾಳಿಯಲ್ಲಿ ಹಾರಿ ಹೋಗುವಂತಹ ವಸ್ತುಗಳು ಅಥವಾ ಸಾಮಾನ್ಯವಾಗಿ ಧೂಳಿನ ಕಣಗಳು ಅದು ಹಾರಿ ಹೋಗ್ತಾ ಇದ್ರೆ ನೋಡಿ ಗಾಳಿ ಇದೆ, ಗಾಳಿ ಬೀಸ್ತಾ ಇದೆ ಅನ್ನೋದು ನಮಗೆ ಕಾಣ್ತದೆ. ಅಥವಾ ಗಾಳಿಯಲ್ಲಿ ಮರದಿಂದ ಬೀಳುವಂತಹ ಎಲೆಗಳು ಅದು ಹಾರಿಕೊಂಡು ಬಂದು ಬೇರೆ ಕಡೆ ಬೀಳುವಂತಹದ್ದು, ಇದೆಲ್ಲವನ್ನು ಕೂಡ ನಾವು ಕಾಣಬಹುದು. ಅಂದ್ರೆ ಗಾಳಿಯನ್ನ ಅದರಲ್ಲಿರುವಂತಹ ಯಾವುದೋ ಒಂದು ವಸ್ತುವಿನಿಂದ ನಾವು ಗ್ರಹಿಸಬಹುದೇ ವಿನಃ ಆ ಗಾಳಿಯನ್ನೇ ನಮ್ಮ ಕಣ್ಣಿನ ಮುಖಾಂತರ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಕಾಶವನ್ನ ತೋರಿಸಿ ಅಂತ ಹೇಳಿದ್ರೆ ಆಕಾಶಕ್ಕೆ ರೂಪ ಇಲ್ಲ. ಆಕಾಶವು ಈಗ ನಾವು ಏನು ಮೇಲೆ ನೋಡಿದ್ರೆ ಕಾಣ್ತೇವೆ, ಆ ಆಕಾಶದಲ್ಲಿ ಬೇರೆ ಬೇರೆ ಚಿತ್ತಾರಗಳೆಲ್ಲ ಏನು ಕಾಣ್ತದೆ ಅದು ಆಕಾಶ ಅಲ್ಲ, ಅಥವಾ ಆಕಾಶದಲ್ಲಿ ಇರುವಂತಹ ಮೋಡಗಳಾಗಿರಬಹುದು ಅಥವಾ ಬೇರೆ ಬೇರೆ ಕಾಯಗಳಾಗಿರಬಹುದು, ರಾತ್ರಿಯ ಹೊತ್ತಿನಲ್ಲಿ ಕಾಣುವಂತಹ ನಕ್ಷತ್ರಗಳು, ಇವುಗಳೆಲ್ಲ ಇದೆಲ್ಲ ಆಕಾಶದಲ್ಲಿ ಇರುವಂತಹ ವಸ್ತುಗಳು. ಅದೇ ಆಕಾಶ ಅಲ್ಲ. ಆಕಾಶ ಅದಕ್ಕೆಲ್ಲದಕ್ಕೂ ಇರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದು. ಆದ್ರೆ ಆಕಾಶವನ್ನ ನಾವು ಗ್ರಹಿಸುವುದು ಹೇಗೆ? ಈ ವಸ್ತುಗಳ ಮುಖಾಂತರವಾಗಿಯೇ. ಆಕಾಶದಲ್ಲಿ ದಟ್ಟವಾದಂತಹ ಮೋಡವು ಕವಿದಿದ್ರೆ ಆಕಾಶ ಕಾಣ್ತಾ ಇದೆ. ಇಲ್ಲ ಅಂದ್ರೆ ನಮಗೆ ಆಕಾಶ ಶುಭ್ರವಾಗಿದೆ. ಶುಭ್ರವಾದಂತಹ ಆಕಾಶದಲ್ಲಿ ಅದನ್ನು ಹೇಗೆ ನಾವು ಗ್ರಹಿಸಬಹುದು? ಅಲ್ಲಿ ಬೆಳಕಿನಿಂದಾಗಿ ಕಾಣುವಂಥದ್ದು. ಆ ಬೆಳಕು ಆ ಆಕಾಶದಲ್ಲಿ ಬಂದು ಪಸರಿಸುವುದರಿಂದಾಗಿ ಅದು ನಮಗೆ ಬೆಳ್ಳಗೆ ಕಾಣ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಆಕಾಶದ ಬಣ್ಣ ಬಿಳಿಯೇ ಆಗಿದ್ರೆ ರಾತ್ರಿ ಹೊತ್ತು ಯಾಕೆ ಅದು ಕಪ್ಪಾಗಿ ಕಾಣ್ತದೆ? ಅದು ಆಕಾಶವು ಬೇರೆ ಬೇರೆ ಸನ್ನಿವೇಶಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾಗಿ ಕಾಣುತ್ತದೆ. ಹಾಗಾದ್ರೆ ಅದರ ಮೂಲ ರೂಪ ಅನ್ನುವಂಥದ್ದು ಅದಕ್ಕೆ ಇಲ್ಲ. ಅದನ್ನ ನಾವು ಗ್ರಹಿಸುವಂತದ್ದು ಬೇರೆ ಬೇರೆ ವಸ್ತುಗಳ ಮುಖಾಂತರ, ಬೇರೆ ಬೇರೆ ಸನ್ನಿವೇಶಗಳಿಗೆ ಅನುಗುಣವಾಗಿ ಅದನ್ನು ಗ್ರಹಿಸ್ತೇವೆ. ಈಗ ಒಂದು ಬಣ್ಣದ ಹುಡಿಯನ್ನು ನಾವು ಗಾಳಿಯಲ್ಲಿ ತೇಲಿ ಬಿಟ್ರೆ ಅದು ಎಲ್ಲ ಕಡೆ ಹರಡುವುದು ಕಾಣ್ತದೆ. ಅದು ಯಾವ ರೀತಿಯಾಗಿ ಹರಡ್ತದೆ? ಗಾಳಿಯು ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದೆಯೋ ಅದೇ ದಿಕ್ಕಿನಲ್ಲಿ ಅದು ಹರಡುತ್ತದೆ. ಅದು ಹರಡುವುದನ್ನ ನೋಡಿ ನಾವು ಅರ್ಥ ಮಾಡಿಕೊಳ್ಳಬಹುದು, ಈ ಕಡೆ ಗಾಳಿ ಬೀಸ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. ಇದು ಗಾಳಿಯನ್ನ ಅಥವಾ ಆಕಾಶವನ್ನ ಅರ್ಥ ಮಾಡಿಕೊಳ್ಳುವಂತಹ ವಿಧಾನ. ಆದ್ರೆ ಯಾವ ವ್ಯಕ್ತಿ ಇದನ್ನೇ ಸರಿ, ಅಥವಾ ಗಾಳಿ ಅಂತ ಹೇಳಿದ್ರೆ ಧೂಳೇ ಗಾಳಿ ಅಂತ ಹೇಳಿದ್ರೆ ಅದು ತಪ್ಪು, ಅಥವಾ ಆಕಾಶ ಕಾಯಗಳನ್ನು ನೋಡಿ ಅದೇ ಆಕಾಶ ಅಂತ ಹೇಳಿದ್ರೆ ಅದು ಕೂಡ ಸರಿಯಲ್ಲ. ಅದರಿಂದ ಅಂತವರನ್ನ ಇಲ್ಲಿ ಅಬುದ್ಧಯ ಅಂತ ಹೇಳಿ ಕರೀತಾರೆ, ಅಥವಾ ಅಲ್ಪಬುದ್ಧಿ, ಅಬುದ್ಧಿಬಿಹಿ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ದೊಡ್ಡ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು ಅವರು ಒಂದು ಊರಿಗೆ ಬರ್ತಾರೆ ಅಂತ ಆದ್ರೆ ಅವರು ರಸ್ತೆಯಲ್ಲಿ ಹೋಗುವಾಗ ನಮಗೆ ಅವರು ಕಾಣುವುದಿಲ್ಲ, ಅವರು ಸಂಚರಿಸುವಂತಹ ಆ ವಾಹನ ಮಾತ್ರ ಕಾಣುತ್ತದೆ. ಆ ವಾಹನವನ್ನ ನೋಡಿ ನಾವು ಹೇಳ್ತೇವೆ, ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ ಅಥವಾ ರಾಷ್ಟ್ರಪತಿಗಳು ಹೋಗ್ತಾ ಇದ್ದಾರೆ. ಆ ಗಾಡಿ ಅಥವಾ ಆ ಒಂದು ವಾಹನ, ಆ ಕಾರು ಏನಿದೆ ಅದರ ಮುಖಾಂತರ ನಾವು ವ್ಯಕ್ತಿಯನ್ನ ಗುರುತಿಸ್ತೇವೆ. ಆದ್ರೆ ಆ ವಾಹನವೇ ವ್ಯಕ್ತಿಯಲ್ಲ, ಆ ವ್ಯಕ್ತಿ ಆ ವಾಹನದ ಒಳಗೆ ಇದ್ದಾರೆ. ಹಾಗೆ ಭಗವಂತನಿಗೆ ಮೂಲ ರೂಪ ಅನ್ನುವಂಥದ್ದಿದೆ, ಆಧ್ಯಾತ್ಮಿಕವಾದ ರೂಪ. ಆದರೆ ಭಗವಂತನ ಆ ಮೂಲ ರೂಪವನ್ನ ಕಾಣಲಿಕ್ಕೆ ನಮ್ಮ ಈ ಭೌತಿಕ ಕಣ್ಣುಗಳಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಈ ಕಣ್ಣುಗಳಿಂದ ನಮಗೆ ಬಹಳಷ್ಟು ವಸ್ತುಗಳನ್ನ ಕಾಣ್ಲಿಕ್ಕೆ ಆಗುದಿಲ್ಲ. ಆಕಾಶ ಇರ್ಲಿ, ಗಾಳಿ ಇರ್ಲಿ, ಇದನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬೆಳಕಿನ ಎಲ್ಲಾ ತರಂಗಗಳನ್ನು ನಮಗೆ ಕಾಣ್ಲಿಕ್ಕೆ, ಆ ಸ್ಪೆಕ್ಟ್ರಮ್ ಎಲ್ಲವನ್ನು ಕೂಡ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣಿನ ದೃಷ್ಟಿ ಆ ಪಕ್ಷಿಗಳ ಕಣ್ಣಿನ ದೃಷ್ಟಿಯಷ್ಟು ಸೂಕ್ಷ್ಮವಾಗಿಲ್ಲ. ಅವುಗಳಿಗೆ ನಮಗಿಂತ ಚೆನ್ನಾಗಿ ಕಣ್ಣು ಕಾಣುತ್ತದೆ. ಕಿವಿಯು ಕೂಡ ಅಷ್ಟೇ. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಕಿವಿಯ ಒಂದು ಇಂದ್ರಿಯ ತುಂಬಾ ಬಲವಾಗಿರ್ತದೆ. ಆದ್ರೆ ನಮಗೆ ಅಷ್ಟೊಂದು ಸೂಕ್ಷ್ಮವಾದಂತಹ ಕೇಳುವ ಶಕ್ತಿ ಇಲ್ಲ, ಆಘ್ರಾಣಿಸುವ ಶಕ್ತಿ ಇಲ್ಲ. ಹಾಗಾದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಈ ಪ್ರಪಂಚದಲ್ಲೇ ಬಹಳಷ್ಟಿದೆ ಅಂತ ಆಯ್ತು.
ಹಾಗಾದ್ರೆ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಹೇಳುವುದೇನಿದೆ? ಅಲ್ಲಿಯ ಕುರಿತಾಗಿಯೂ ಕೂಡ ನಮಗೆ ಗೊತ್ತಿಲ್ಲ, ಗೊತ್ತಾಗ್ಲಿಕ್ಕೆ ಅವಕಾಶವೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹಾಗಿರಬೇಕಾದ್ರೆ ಈ ವಿರಾಟ್ ರೂಪವನ್ನ ತಿಳಿಸ್ತಾರೆ. ವಿರಾಟ್ ರೂಪವನ್ನ ತಿಳಿಸಿ, ನೋಡಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಭಗವಂತ, ಇದೆಲ್ಲವೂ ಕೂಡ ಭಗವಂತನದ್ದೇ ಒಂದು ರೂಪವಾಗಿದೆ. ಆತನನ್ನ ಎಷ್ಟೊಂದು ದೊಡ್ಡ ವ್ಯಕ್ತಿ ಅನ್ನುವುದನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಆ ಒಂದು ವಿರಾಟ್ ರೂಪದ ಸ್ಥೂಲ ವಿವರಣೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸೂಕ್ಷ್ಮ ವಿವರಣೆಯನ್ನ ಹೇಳಬೇಕು ಅಂತ ಹೇಳಿದ್ರೆ, ಆ ಭಗವಂತನ ರೂಪವಿಲ್ಲದೆ ಇರುವಂತಹ ಆ ಸ್ಥಿತಿಯನ್ನ ಯಾವ ವ್ಯಕ್ತಿ ತನ್ನ ಧ್ಯಾನದ ಮುಖಾಂತರ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೋ, ಆತನು ಭಗವಂತನ ಆ ವಿರಾಟ್ ರೂಪವನ್ನ ಸೂಕ್ಷ್ಮವಾಗಿ ತನ್ನ ಆ ಒಂದು ಧ್ಯಾನದಲ್ಲಿ ಅರಿತುಕೊಳ್ಳಲಿಕ್ಕೆ ಸಮರ್ಥನಾಗ್ತಾನೆ. 33ನೇ ಶ್ಲೋಕವನ್ನ ನೋಡೋಣ. ಮೂವತ್ತೆರಡನೇ ಶ್ಲೋಕ. ಅತಾಪರಂ ಯದವ್ಯಕ್ತಂ ವ್ಯೂಢಗುಣವ್ಯುತ್ವಹಿತಂ ಅದೃಷ್ಟಾಶ್ರುತ ವಸ್ತುತ್ವಾತ್ ಸ್ವಜೀವೋ ಯತ್ ಪುನರ್ಭವಃ. ಅನುವಾದ: ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆಯೇ ಅಲ್ಲದೆ ಸೂಕ್ಷ್ಮ ಕಲ್ಪನೆಯೂ ಇದೆ. ಈ ಸೂಕ್ಷ್ಮ ತತ್ವಕ್ಕೆ ಸಿದ್ಧ ಆಕಾರವಿಲ್ಲ. ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಇಲ್ಲಿ ಭಗವಂತನ ವಿರಾಟ್ ರೂಪವನ್ನ ಮನುಷ್ಯನ ಶರೀರಕ್ಕೆ ಹೋಲಿಸಿ ಹೇಳಿದ್ದಾರೆ. ಮನುಷ್ಯನಿಗೆ ಸ್ಥೂಲ ಶರೀರ ಇದೆ ಮತ್ತು ಸೂಕ್ಷ್ಮ ಶರೀರ ಇದೆ. ನಮ್ಮ ಸೂಕ್ಷ್ಮ ಶರೀರವನ್ನ ನಾವು ಅರಿತುಕೊಳ್ಳಬಹುದು. ನಮಗೆ ಒಂದು ಮನಸ್ಸು ಇದೆ ಅನ್ನುವುದು ನಮಗೆ ಗೊತ್ತಿದೆ. ಇನ್ನೊಬ್ಬರಿಗೆ ಅದು ಕಾಣಿಸದೇ ಇದ್ರೂ ಕೂಡ ನಮ್ಮ ಮನಸ್ಸಿನೊಳಗೆ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗೆ ಆ ಮನಸ್ಸು ಇದೆ ಅನ್ನುವುದನ್ನ ನಾವು ಹೇಗೆ ಅರಿತುಕೊಳ್ತೇವೋ ಅದೇ ರೀತಿಯಾಗಿ ಆ ಭಗವಂತನ ಸ್ಥೂಲ ಮತ್ತೆ ಸೂಕ್ಷ್ಮ ವಿರಾಟ್ ರೂಪ ಅಥವಾ ವಿಶ್ವರೂಪವನ್ನ ನಾವು ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಇದಕ್ಕೆ ಒಂದು ಸಾಕ್ಷಿ ಏನು ಅಂತ ಹೇಳಿದ್ರೆ, ನಾವು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಂಚರಿಸುವಂತಹದ್ದು. ಈ ಶರೀರವೇ ವ್ಯಕ್ತಿ ಅಂತ ಹೇಳಿದ್ರೆ ಶರೀರದ ನಾಶದ ಜೊತೆಗೆ ಆತನು ಸಂಪೂರ್ಣ ನಾಶವಾಗಬೇಕು. ಆದ್ರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಹೇಗೆ ಕೌಮಾರ, ಯೌವನ, ಜರ, ಈ ಕುಮಾರಾವಸ್ಥೆ, ಯೌವನಾವಸ್ಥೆ ಮತ್ತೆ ಮುಪ್ಪಿನ ಅವಸ್ಥೆ ಕಳೆದು ಇನ್ನೊಂದು ಹೊಸ ಶರೀರವನ್ನು ನಾವು ಪಡೆಯುತ್ತೇವೋ ಅದೇ ರೀತಿಯಾಗಿ ಈ ರೀತಿ ಆ ಜೀವಾತ್ಮನು ಬೇರೆ ಬೇರೆ ಶರೀರಗಳನ್ನ ಪಡೆಯುವಾಗ ಆ ಸೂಕ್ಷ್ಮ ಶರೀರವು ಅದು ಆತನ ಜೊತೆಗೆ ಸಂಚರಿಸ್ತದೆ. ಸ್ಥೂಲ ಶರೀರವು ಮಾತ್ರ ನಾಶವಾಗ್ತದೆ. ಹಾಗಾದ್ರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದೊಂದು ಇದೆ ಅಂತ ಆಯ್ತು. ಅದೇ ರೀತಿಯಾಗಿ ನಾವು ಭಗವಂತನ ಸೂಕ್ಷ್ಮ ಶರೀರವನ್ನ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಬೇರೆ ದಾರಿ ಇಲ್ಲ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ. ಆತನನ್ನ ಈ ಮುಖಾಂತರವಾಗಿಯೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ತಾರೆ. ಭಗವಂತನ ಸಾಕ್ಷಾತ್ಕಾರ ಈ ವಿರಾಟ್ ರೂಪದ ಸಾಕ್ಷಾತ್ಕಾರಕ್ಕಿಂತಲೂ ಉನ್ನತ ಸ್ಥಿತಿಯಲ್ಲಿದೆ. ಯತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ ಅವಿದ್ಯಯಾತ್ಮನಿ ಕೃತೆ ಇತಿ ತದ್ಬ್ರಹ್ಮ ದರ್ಶನಂ. 33. ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನನ್ನು ಕಾಣುತ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಆಧ್ಯಾತ್ಮ ವಿದ್ಯೆಯನ್ನ ತಿಳಿಸುವಾಗ ಮೊದಲು ಕೊಟ್ಟಂತಹ ಜ್ಞಾನ ಆತ್ಮವಿದ್ಯೆ. ಆ ಭಗವಂತನನ್ನ ತಿಳಿಯುವ ಮೊದಲು ನಾವು ನಮ್ಮನ್ನ ತಿಳಿದುಕೊಳ್ಳಬೇಕು. ಯಾಕಂದ್ರೆ ನಮಗೂ ಭಗವಂತನಿಗೂ ಗುಣಾತ್ಮಕವಾಗಿ ವ್ಯತ್ಯಾಸ ಇಲ್ಲ, ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಈ ಸಮುದ್ರದಿಂದ ತೆಗೆದುಕೊಂಡಂತಹ ಒಂದು ಹನಿ ನೀರು ಅದು ಸಮುದ್ರದ ಹಾಗೆ ಅದರದ್ದೇ ರೀತಿಯಾದಂತಹ ಒಂದು ಗುಣವನ್ನು ಹೊಂದಿರುತ್ತದೆ. ಆದ್ರೆ ಗಾತ್ರದಲ್ಲಿ ಅದು ತುಂಬಾ ಚಿಕ್ಕದು. ಹಾಗೆ ನಾವು ಭಗವಂತನಿಗಿಂತ ತುಂಬಾ ಸಣ್ಣವರು. ಆದ್ರೆ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡಾಗ ಆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ.
ನಮಗೆ ಈ ಒಂದು ಸ್ಥೂಲವಾದಂತಹ ಶರೀರ ಇದೆ, ಅದರಲ್ಲಿ ಸೂಕ್ಷ್ಮ ಶರೀರ, ಅದರ ನಂತರ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರದೊಳಗೆ ಜೀವಾತ್ಮ ಇದ್ದಾನೆ. ಆ ಜೀವಾತ್ಮನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಚಲಿಸ್ತಾ ಇರ್ತಾನೆ ಒಂದು ಜನ್ಮ ಜನ್ಮಾಂತರಗಳಲ್ಲಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಯಾವ ವ್ಯಕ್ತಿ ಸರಿಯಾಗಿ ಇದನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಅರ್ಥ ಮಾಡಿಕೊಳ್ತಾನೆ, ಅವನಿಗೆ ಭಗವಂತನ ಕುರಿತಾದಂತಹ ಜ್ಞಾನವು ಪ್ರಾಪ್ತಿಯಾಗ್ತದೆ. ಆತನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲನೇ ಹಂತ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಪರಮಾತ್ಮ ಸಾಕ್ಷಾತ್ಕಾರ ಎರಡನೇದ್ದು, ಭಗವಾನ್ ಸಾಕ್ಷಾತ್ಕಾರ ಮೂರನೆಯ ಒಂದು ಸಾಕ್ಷಾತ್ಕಾರವಾಗಿದೆ, ಮೂರನೇ ಹಂತದ ಸಾಕ್ಷಾತ್ಕಾರ. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಹೇಗೆ ಪಡೆಯಬಹುದು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿದ್ದಾರೆ. ಯಾವಾಗ ವ್ಯಕ್ತಿ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರದ ಆಚೆ ಇರುವಂತಹ ಜೀವಾತ್ಮನನ್ನ ಅರಿತಾನೋ ಆಗ ಆತನಿಗೆ ಬ್ರಹ್ಮನ್ ಸಾಕ್ಷಾತ್ಕಾರವು ಉಂಟಾಗುತ್ತದೆ. ಈಗ ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ನಮಗೆ ಆಗಬೇಕಾದದ್ದೇನಿದೆ, ಇದನ್ನೆಲ್ಲ ಯಾಕೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನ 34ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯದ್ಯೇಷೋ ಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುರ್ವಹ್ನಿಂ ಸ್ವೇ ಮಹೀಯತೆ. ಭ್ರಮಾಶೀಲ ವ್ಯಕ್ತಿಯು ಕುಸಿದು ಭಗವಂತನ ಕೃಪೆಯಿಂದ, ಭ್ರಮಾಶೀಲ ಶಕ್ತಿಯು ಕುಸಿದು ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾದಲ್ಲಿ ಕೂಡಲೇ ಆತ್ಮ ಸಾಕ್ಷಾತ್ಕಾರದಿಂದ ಆತ ಜ್ಞಾನೋದಿತನಾಗಿ ವೈಭವಯುತವಾದ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಭ್ರಮಾಶೀಲ ಶಕ್ತಿ ಅಂತ ಹೇಳಿದ್ರೆ ಮಾಯೆ, ನಮ್ಮನ್ನ ಯಾವುದೀಗ ಆವರಿಸಿದೆ ಅದನ್ನ ಮಾಯೆ ಅಂತ ಕರೀತೇವೆ. ಆ ಮಾಯೆಯು ನಮ್ಮನ್ನು ಆವರಿಸಿರುವುದರಿಂದ ನಮಗೆ ಸರಿಯಾದಂತಹ ಜ್ಞಾನ ಲಭ್ಯವಾಗ್ತಾ ಇಲ್ಲ. ಆದ್ರೆ ಅದು ಯಾವಾಗ ನಮ್ಮಿಂದ ದೂರವಾಗುತ್ತದೋ, ಹೇಗೆ ದೂರ ಆಗ್ತದೆ? ಭಗವಂತನ ಕೃಪೆಯಿಂದ, ಭಗವಂತನ ಭಕ್ತರ ಕೃಪೆಯಿಂದ ನಾವು ಅದನ್ನು ದೂರ ಮಾಡಿಕೊಳ್ತೇವೋ, ನಂತರ ಆ ಒಂದು ಜ್ಞಾನವು ನಮ್ಮಲ್ಲಿ ಸಮೃದ್ಧವಾದಾಗ ಏನಾಗುತ್ತದೆ? ಜ್ಞಾನೋದಯವಾಗುತ್ತದೆ. ವ್ಯಕ್ತಿಯು ತನ್ನ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಏನು ಜೀವಿಯ ಸ್ವಸ್ಥಿತಿ ಅಥವಾ ಸ್ವರೂಪ? ಸ್ವರೂಪ ಅನ್ನುವಂಥದ್ದೇನು? ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ಜೀವಿಗಳ ನಿಜವಾದ ಸ್ವರೂಪ ಅನ್ನುವಂಥದ್ದು ಭಗವಂತನ ದಾಸ್ಯ. ಭಗವಂತನಲ್ಲಿ ದಾಸರ ದಾಸ್ಯವನ್ನ ಕೊಡು ಅಂತೇಳಿ ಭಗವಂತನಲ್ಲಿ ದಾಸರು ಬೇಡಿಕೊಳ್ತಾರೆ. ಆ ಭಗವಂತನಲ್ಲಿ ದಾಸ್ಯತ್ವವನ್ನ ಅಥವಾ ಭಗವಂತನ ದಾಸನಾಗಿ ಭಗವಂತನ ಚರಣ ಸೇವೆಯಲ್ಲಿ ಕಮಲಗಳಲ್ಲಿ ಸೇವೆಯನ್ನ ಪಡೆಯುವಂಥದ್ದೇ ಜೀವನದ ಅತ್ಯುನ್ನತವಾದಂತಹ ಸಾಧನೆಯಾಗಿದೆ. ಅದನ್ನು ನಾವು ಪಡೆದುಕೊಳ್ಳಬೇಕು. ಇದು ಪ್ರತಿಯೊಂದು ಜೀವಿಯ ಒಂದು ಸಾಂವಿಧಾನಿಕವಾದಂತಹ ಸ್ಥಾನವಾಗಿದೆ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಪಡೆಯಲೇಬೇಕಾದಂತಹ ಒಂದು ಸ್ಥಾನವಾಗಿದೆ ಈ ಒಂದು ಭಗವಂತನ ಸೇವೆ. ಭಗವಂತನು ಸರ್ವಶಕ್ತನಾಗಿದ್ದಾನೆ. ಆತನು ಏನನ್ನು ಬೇಕಾದರೂ ಮಾಡಬಲ್ಲ. ಈಗ ವಿದ್ಯುತ್ತಿನಿಂದ ನಾವು ತಣ್ಣಗಿನ ವಾತಾವರಣವನ್ನು ಸೃಷ್ಟಿ ಮಾಡಬಹುದು, ಏರ್ ಕಂಡೀಷನಿಂಗ್ ಉಪಯೋಗಿಸಿ. ಅದೇ ವಿದ್ಯುತ್ತಿನಿಂದ ನಾವು ಗಾಳಿಯನ್ನ ಬಿಸಿ ಕೂಡ ಮಾಡಬಹುದು. ಆ ಒಂದು ವಾತಾವರಣವನ್ನ ಬೆಚ್ಚಗೆ ಕೂಡ ಮಾಡಬಹುದು, ತಣ್ಣಗೆ ಕೂಡ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾದ ಶಕ್ತಿ ಒಂದೇ, ವಿದ್ಯುತ್ ಶಕ್ತಿ. ಅಷ್ಟಿದ್ರೆ ಬೇರೆ ಬೇರೆ ಒಂದು ಉಪಕರಣಗಳ ಮುಖಾಂತರ ಒಂದು ಉಷ್ಣಾಂಶವನ್ನು ಹೆಚ್ಚು ಮಾಡಬಹುದು, ಕಡಿಮೆನು ಮಾಡಬಹುದು. ಹಾಗೆಯೇ ಭೌತಿಕವಾದಂತಹ ಶಕ್ತಿಯಲ್ಲಿ ನಾವು ಇವತ್ತು ಬಂಧಿತರಾಗಿದ್ರು ಅದೇ ಶಕ್ತಿಯಿಂದ ನಮ್ಮ ಬಿಡುಗಡೆಯನ್ನು ಕೂಡ ಭಗವಂತ ಸಾಧ್ಯವಾಗಿಸ್ತಾನೆ. ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಕೊಂಡಾಗ ಇದು ಸಾಧ್ಯವಾಗುತ್ತದೆ. ಈ ರೀತಿ ವಿರಾಟ್ ರೂಪದ ಪರಿಕಲ್ಪನೆಯನ್ನ ಇಲ್ಲಿ ನಮಗೆ ಸೂತ ಗೋಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ. ಈಗ ಆ ಭಗವಂತನ ವರ್ಣನೆಯನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 35ನೇ ಶ್ಲೋಕದಲ್ಲಿ ಆ ಭಗವಂತನು ಹೇಗಿದ್ದಾನೆ, ಭಗವಂತನ ಕುರಿತಾಗಿ ಅವರು ತಿಳಿಸಿಕೊಡ್ತಾರೆ. ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತುರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪತೆ. 35ನೇ ಶ್ಲೋಕದ ಅನುವಾದ. ವೇದಗಳಿಗೂ ಅತೀತನಾದಂಥ ಅಭವನ,
ಮತ್ತು ಅಕರ್ತನ ಜನನ ಹಾಗೂ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ. ಅವನೇ ಹೃದಯದ ಒಡೆಯ. ಆ ಭಗವಂತ ಯಾವ ರೀತಿಯಾಗಿದ್ದಾನೆ ಅಂತ ಹೇಳಿದ್ರೆ, ಭೌತಿಕವಾದ ಮತ್ತು ಸೂಕ್ಷ್ಮವಾದಂತಹ ವಿರಾಟ್ ರೂಪ ವಿಶ್ವರೂಪಕ್ಕಿಂತ ಆತನು ಭಿನ್ನನಾಗಿದ್ದಾನೆ ಅನ್ನೋದನ್ನ ಆಗ್ಲೇ ನಾವು ಕಂಡಿದ್ದೇವೆ. ಆತನ ಜನ್ಮ ಮತ್ತೆ ಕರ್ಮಗಳು ಆಧ್ಯಾತ್ಮಿಕವಾಗಿದೆ. ಅದನ್ನ ಈ ಶ್ಲೋಕದಲ್ಲಿಯೂ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿಯೂ ಕೂಡ 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಯಾವಾಗ ವ್ಯಕ್ತಿ ಭಗವಂತನ ಜನ್ಮ ಮತ್ತು ಕರ್ಮಗಳು ಆಧ್ಯಾತ್ಮಿಕ ಅಂತೇಳಿ ತಿಳ್ಕೊಳ್ತಾರೋ ಅಂತಹ ವ್ಯಕ್ತಿಯು ಕೂಡ ಭಗವಂತನ ಧಾಮಕ್ಕೆ ಹೋಗುವಂತಹ ಅರ್ಹತೆಯನ್ನು ಪಡೆಯುತ್ತಾನೆ. ಭಗವಂತನು ಜನ್ಮವಿಲ್ಲದವನು, ಭಗವಂತನು ಕರ್ಮವಿಲ್ಲದವನು. ಅಜನಸ್ಯ ಅಂತ ಹೇಳಿದ್ರೆ ಜನ್ಮ ಇಲ್ಲ, ಅಭವ ಭವ ಇಲ್ಲ, ಆತನಿಗೆ ಜನ್ಮ ಜನನ ಇಲ್ಲ. ಅಕರ್ತ ಅಂದ್ರೆ ಕರ್ಮ, ಆತನಿಗೆ ಯಾವುದೇ ಕರ್ಮದ ಲೇಪ ಇಲ್ಲ. ಅವನು ಎಲ್ಲವನ್ನೂ ಮಾಡುವವನಾದರೂ ಅವನಿಗೆ ಯಾವುದೇ ಬಂಧನವು ಇರುವುದಿಲ್ಲ. ಆತನು ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿದ್ದಾನೆ ಪರಮಾತ್ಮ ರೂಪಿಯಾಗಿ. ಹೀಗೆ ಆ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ, ಈ 3 ಸಾಕ್ಷಾತ್ಕಾರಗಳ ಕುರಿತಾಗಿ ತಿಳಿಸುವಂತಹದ್ದು. ಈಗ ಮುಂದಿನ 36ನೇ ಶ್ಲೋಕದಲ್ಲಿ ಭಗವಾನ್ ಸಾಕ್ಷಾತ್ಕಾರದ ಕುರಿತಾಗಿ ತಿಳಿಸ್ತಾರೆ. ಸಾ ವಾ ಇದಂ ವಿಶ್ವ ಅಮೋಘಲೀಲಃ ಸೃಜತ್ಯ ವ್ಯತ್ಯತ್ತಿ ನ ಸಜ್ಜತೇಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಷಾಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಷಟ್ ಅಂತ ಹೇಳಿದ್ರೆ 6. ಈ 6 ಗುಣಗಳನ್ನ ಭಗವಂತ ಹೊಂದಿದ್ದಾನೆ. ಹಾಗಾಗಿ ಅವನನ್ನ ಭಗವಾನ್ ಅಂತ ಹೇಳಿ ಕರೆಯುವಂಥದ್ದು. 6 ಭಗಗಳು. ಇಲ್ಲಿ 6 ಗುಣಗಳನ್ನು ಕೂಡ ತಿಳಿಸ್ತಾರೆ ಭಗವಂತನಲ್ಲಿ. ಭಗವಂತನು ಗುಣಪೂರ್ಣನಾಗಿದ್ದಾನೆ. ಭಗವಂತನನ್ನ ನಿರ್ಗುಣ ಅಂತ ಹೇಳುವವರು ಇದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಭೌತಿಕವಾದ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣಗಳಿಂದ ಭಗವಂತ ಅತೀತನಾಗಿದ್ದಾನೆ. ಅವನಿಗೆ ಈ 3 ಗುಣಗಳು ಇಲ್ಲ, ಹಾಗಾಗಿ ಅವನನ್ನ ನಿರ್ಗುಣ ಅಂತ ಕರಿತೇವೆ. ಅದರ ಅರ್ಥ ಭಗವಂತನಲ್ಲಿ ಯಾವುದೇ ಒಳ್ಳೆ ಗುಣಗಳು ಇಲ್ಲ ಅಂತಲ್ಲ. ಭಗವಂತ ಸಕಲ ಗುಣಪೂರ್ಣನಾಗಿದ್ದಾನೆ, ಭಗವಂತ ಸಕಲ ಗುಣ ಸಂಪನ್ನನಾಗಿದ್ದಾನೆ. ಅವನನ್ನು ನಾವು ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ಭಗವಂತನ ಗುಣಗಳನ್ನು ಹೇಗೆ ವರ್ಣಿಸಿದ್ದಾರೆ? ಅಮೋಘ ಲೀಲೆ. ಭಗವಂತನ ಲೀಲೆಗಳು ಅಮೋಘವಾದದ್ದು. ಮೋಘ ಅಂತ ಹೇಳಿದ್ರೆ ಪಾಪಮಯ, ಅಮೋಘ ಅಂತ ಹೇಳಿದ್ರೆ ಪಾಪರಹಿತವಾದದ್ದು. ಯಾರ ಕಾರ್ಯಚಟುವಟಿಕೆಗಳಲ್ಲಿ ಯಾವುದೇ ಪಾಪ ಇಲ್ಲವೋ ಅದನ್ನ ಅಮೋಘ ಅಂತ ಹೇಳಿ ಕರೀತೇವೆ. ಶ್ರೀಕೃಷ್ಣನು ಇಲ್ಲಿ ಲೀಲೆಗಳನ್ನ ಮಾಡಿದಾಗ, ವೃಂದಾವನದಲ್ಲಿ ಲೀಲೆಗಳನ್ನ ಮಾಡಿದಾಗ, ಆತನ ಲೀಲೆಗಳು ನಮಗೆ ಸಣ್ಣ ಮಕ್ಕಳ ಚೇಷ್ಟೆಯ ಹಾಗೆ ಕಾಣ್ತದೆ. ಆತನು ಮಡಕೆಗಳನ್ನ ಒಡೆಯುವಂಥದ್ದು, ಬೆಣ್ಣೆಯನ್ನ ಕದಿಯುವಂಥದ್ದು, ಗೋಪಿಯರ ವಸ್ತ್ರವನ್ನ ಅಪಹರಿಸುವಂಥದ್ದು. ಆದ್ರೆ ಇದು ಯಾವುದು ಕೂಡ ಸಾಮಾನ್ಯವಾದಂತಹ ಕಾರ್ಯಚಟುವಟಿಕೆಗಳಲ್ಲ. ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ಹಾಗಾಗಿ ನಾವು ಅವನನ್ನ ಅದೇ ರೀತಿಯಾಗಿ ಪೂಜಿಸ್ತೇವೆ. ನಮ್ಮಲ್ಲಿ ಯಾರಾದ್ರೂ ಕಳ್ಳತನ ಮಾಡಿದ್ರೆ ಅವರನ್ನ ಜೈಲಿಗೆ ಹಾಕ್ತೇವೆ, ಅವರಿಗೆ ಶಿಕ್ಷೆಯನ್ನ ಕೊಡ್ತೇವೆ. ಆದ್ರೆ ಕೃಷ್ಣ ಅದೇ ಕೆಲಸವನ್ನ ಮಾಡಿದ್ರೆ ನಾವು ಅವನನ್ನ ಅದೇ ಹೆಸರಿನಿಂದ ಪೂಜಿಸ್ತೇವೆ. ಯಾಕಂದ್ರೆ ಭಗವಂತನಿಗೆ ಯಾವುದೇ ಪಾಪದ ಲೇಪ ಇಲ್ಲ. ತೇಜೇಶಾಂ ನ ದೋಷಾಯೇ. ತೇಜಸ್ಸು ಅಂತ ಹೇಳಿದ್ರೆ ಸೂರ್ಯನ ತೇಜಸ್ಸಿನ ಮುಂದೆ ಎಂತಹ ಕಲ್ಮಶಯುತವಾದಂತಹ ವಸ್ತುಗಳು ಕೂಡ ಶುದ್ಧವಾಗ್ತದೆ. ಸೂರ್ಯ ಸಮುದ್ರದಿಂದ ನೀರನ್ನು ಆವಿ ಮಾಡ್ತಾನೆ, ಬಾವಿ, ನದಿ, ಕೆರೆಗಳಿಂದ ನೀರನ್ನ ಆವಿ ಮಾಡ್ತಾನೆ. ಹಾಗೆ ಒಂದು ಕೊಳಚೆ ಪ್ರದೇಶದಿಂದಲೂ ಕೂಡ ಆತನು ನೀರನ್ನ ಆವಿ ಮಾಡ್ತಾನೆ. ಅದನ್ನ ಆ ಒಂದು ನೀರನ್ನ ಅಲ್ಲಿಂದ ಹೀರ್ತಾನೆ. ಆದ್ರೆ ಆ ರೀತಿಯಾಗಿ ಮಾಡೋದ್ರಿಂದ ಸೂರ್ಯನಿಗೆ ಯಾವುದೇ ಕಳಂಕವು ತಟ್ಟುವುದಿಲ್ಲ. ಸೂರ್ಯನಲ್ಲಿ ದೋಷವು ನಮಗೆ ಕಾಣುವುದಿಲ್ಲ. ಯಾಕಂದ್ರೆ ಭಗವಂತನಿಗೆ ದೋಷ ಇಲ್ಲ. ಆ ಸೂರ್ಯದೇವನಿಗೆ ಹೇಗೆ ದೋಷವು ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸೂರ್ಯದೇವನ ಒಂದು ಸ್ಥಾನ ಅಂತದ್ದು, ಅಷ್ಟೊಂದು ಎತ್ತರದ ಸ್ಥಾನದಲ್ಲಿ ಸೂರ್ಯ ಇರುವುದರಿಂದ ಅವನಿಗೆ ದೋಷ ಬರುವುದಿಲ್ಲ. ಹಾಗೆ ಭಗವಂತನ ಒಂದು ಸ್ಥಾನ ಆ ರೀತಿಯಾಗಿರ್ತದೆ. ಹಾಗಾಗಿ ಅವನಿಗೂ ಕೂಡ ಯಾವುದೇ ದೋಷವು ಕೂಡ ಅಂಟುವುದಿಲ್ಲ. ಇದನ್ನ ಮೊದಲನೇದಾಗಿ ಹೇಳ್ತಾರೆ, ಅಮೋಘ ಲೀಲೆ, ವಿಶ್ವ ಅಮೋಘ ಲೀಲಃ. ನೆಕ್ಸ್ಟ್ ಎರಡನೇದಾಗಿ ವಿಶ್ವ ಸೃಷ್ಟಿ ಸ್ಥಿತಿ ಲಯ. ಸೃಜತಿ ಅವತ್ಯತಿ ನ ಸಜ್ಜತೇಸ್ಮಿನ್. ಯಾವಾಗ ಭಗವಂತ
ಹಿಂದಿನ ಶ್ಲೋಕದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ಆ ಸೃಷ್ಟಿ ಕಾರ್ಯದಲ್ಲಿ ಭಗವಂತ ಹೇಗೆ ಕೆಲಸ ಮಾಡ್ತಾನೆ ಅಂತ ಹೇಳಿ. ಇನ್ನು ಮುಂದಕ್ಕೆ ಸ್ಥಿತಿ ಕಾರ್ಯ ಮತ್ತೆ ಲಯ ಕಾರ್ಯಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ತೇವೆ. ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವಂತವನು ಭಗವಂತನೇ ಆಗಿದ್ದಾನೆ. ಮೂರನೇದಾಗಿ ಆತನು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಆತನು ಸರ್ವವ್ಯಾಪಿಯಾಗಿ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ. ನಾಲ್ಕನೆಯದ್ದು ಆತ್ಮತಂತ್ರ, ಅಂದ್ರೆ ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ. ಭೂತೇಶು ಚಾಂತರ್ಹಿತ ಆತ್ಮತಂತ್ರ. ಭೂತೇಶು ಚಾಂತರ್ಹಿತ ಅಂದ್ರೆ ಪರಮಾತ್ಮ. ಆತ್ಮತಂತ್ರ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸ್ವತಂತ್ರ, ಏನು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಆತನಿಂದ ಸಾಧ್ಯ ಇದೆ. ಅವನನ್ನು ತಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಭಿಜ್ಞ ಸ್ವರಾಟ್ ಅಂತ ಹೇಳ್ತೇವೆ. ಸ್ವರಾಟ್, ಅವನನ್ನ ಯಾರೂ ಪ್ರಶ್ನಿಸುವವರಿಲ್ಲ. ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೂತ್ರ, ಅವನು ಎಲ್ಲಾ ಮಣಿಗಳನ್ನ ಒಟ್ಟಿಗೆ ಹಿಡಿದಿಟ್ಟಿರುವಂತಹ ಸೂತ್ರದ ಹಾಗೆ. ಈ ಪ್ರಪಂಚವು ಹೇಗೆ ನಡೆದುಕೊಂಡು ಹೋಗ್ತಾ ಇದೆ ಅದೆಲ್ಲದರ ಹಿಂದೆ ಇರುವಂತದ್ದು ಆ ಭಗವಂತನೇ ಆಗಿದ್ದಾನೆ. ಆತನು 6 ಭಾಗಗಳನ್ನ ಹೊಂದಿದ್ದಾನೆ. ಷಾಡ್ವರ್ಗಿಕಂ ಅಂದ್ರೆ 6 ಭಾಗಗಳು. ಇದನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶುಷ ಶ್ರಿಯ ಜ್ಞಾನ ವೈರಾಗ್ಯ ಯಶ್ಚೈವ ಷಡ್ವಿಧ ದ್ವಗಂಗಣ. ಆ 6 ಭಾಗಗಳನ್ನ ಸಂಪೂರ್ಣವಾಗಿ ಯಾರು ಹೊಂದಿದ್ದಾರೋ ಆತನು ಭಗವಂತನಾಗಿದ್ದಾನೆ ಮತ್ತು ನಮ್ಮ 6 ಇಂದ್ರಿಯಗಳ ಒಡೆಯನಾಗಿದ್ದಾನೆ. ಹಾಗಾಗಿ ಅವನನ್ನ ಹೃಷಿಕೇಶ ಅಂತ ಕರೀತೇವೆ. ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯ, ಹೃಷಿಕೇಶ ಅಂತ ಹೇಳಿದ್ರೆ ಭಗವಂತ, ಆ ಇಂದ್ರಿಯಗಳ ಒಡೆಯ. ಹೃಷಿಕೇಣ ಅಂತ ಹೇಳಿದ್ರೆ ಇಂದ್ರಿಯಗಳ ಮುಖಾಂತರ. ಹೃಷಿಕೇಶ ಸೇವನ. ನಮ್ಮ ಈ ಇಂದ್ರಿಯಗಳ ಮುಖಾಂತರ ಆ ಇಂದ್ರಿಯಗಳ ಒಡೆಯನಾದಂತಹ ಭಗವಂತನನ್ನ ಭಗವಂತನ ಸೇವೆ ಮಾಡುವುದೇ ಈ ಒಂದು ಜೀವನದ ಲಕ್ಷ್ಯವಾಗಿದೆ. ಅದನ್ನೇ ಭಕ್ತಿ ಅಂತ ಹೇಳಿ ಕರೆಯುವಂತಹದ್ದು. 37ನೇ ಶ್ಲೋಕದಲ್ಲಿ ಇದಕ್ಕೆ ವಿಪರೀತವಾದಂತಹ ವಿಷಯವನ್ನ ಹೇಳ್ತಾರೆ. ಅಂದ್ರೆ ಯಾರು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರ ಕುರಿತಾಗಿ 37ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನ ಚಾಸ್ಯ ಕಶ್ಚಿನ್ ನಿಪುಣೇನ ಧಾತುರವೈತಿ ಜಂತು ಕುಮನೀಶ ಊತಿ ನಾಮಾನಿ ರೂಪಾಣಿ ಮನೋವಚೋಭಿಃ ಸಂತನ್ವತೋ ನಟಚರ್ಯಾಮಿ ವಾಜ್ಞಃ. ಅಲ್ಪಜ್ಞಾನಿಗಳಾದ ಮೂರ್ಖರು ನಾಟಕದಲ್ಲಿನ ನಟನಂತೆ ಅಭಿನಯಿಸುತ್ತಿರುವ ಭಗವಂತನ ರೂಪಗಳ ದಿವ್ಯ ಲಕ್ಷಣಗಳನ್ನಾಗಲಿ ಆತನ ನಾಮ ಕ್ರಿಯಾದಿಗಳನ್ನಾಗಲಿ ಅರಿಯಲಾರರು. ಅವುಗಳನ್ನು ಅವರು ತಮ್ಮ ಊಹೆಯಿಂದಾಗಲಿ ಮಾತುಗಳಿಂದಾಗಲಿ ವ್ಯಕ್ತಪಡಿಸಲು ಕೂಡ ಅಸಮರ್ಥರು. ನಾವು ಕಲಿತಿರುವಂತಹ ಭಾಷೆ ಅದರಿಂದ ಭಗವಂತನನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನ ಗುಣಗಳು ಆ ರೀತಿಯಾಗಿ ಶ್ರೇಷ್ಠವಾಗಿರುವಂತಹದ್ದು. ಅದು ನಮ್ಮ ಇಂದ್ರಿಯಗಳಿಗೆ ನಿಲುಕದೇ ಇರುವಂತಹದ್ದು. ಹೇಗೆ ಒಂದು ನಾಟಕದಲ್ಲಿ ಒಬ್ಬ ವ್ಯಕ್ತಿ ಅಭಿನಯಿಸುತ್ತಿರುವಾಗ ಮೂಢರಾದವರು ಅಥವಾ ಯಾರು ಅಲ್ಪಜ್ಞರಾಗಿದ್ದಾರೆ ಅವರು ಮಾತ್ರ ಆ ವ್ಯಕ್ತಿಯನ್ನ ಆ ಒಂದು ನಟನ ರೂಪದಲ್ಲಿಯೇ ಕಾಣ್ತಾರೆ. ಆದ್ರೆ ಬೇರೆಯವರಿಗೆ ಗೊತ್ತಿರ್ತದೆ ಇದು ಕೇವಲ ನಾಟಕ ಮಾತ್ರ. ನಾಟಕ ಮುಗಿದ ಮೇಲೆ ಆತನು ಮೊದಲಿನ ಹಾಗೆ ಇರ್ತಾನೆ. ಹಾಗೆ ಭಗವಂತ ತಾನು ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ರೂ ಕೂಡ ಭೌತಿಕ ಪ್ರಪಂಚಕ್ಕೆ ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಾಮಾನ್ಯ ಮಗುವಿನ ರೀತಿಯಲ್ಲಿ ವರ್ತಿಸಿದಾಗ ಸಾಮಾನ್ಯರು ಯಾರು ಬುದ್ಧಿಹೀನರು ಅಂತ ಇರ್ತಾರೋ ಅವರು ಅದನ್ನೇ ಸತ್ಯ ಅಥವಾ ಅದನ್ನೇ ಭಗವಂತನ ಮೂಲ ಅಂತ ಹೇಳಿ ತಿಳ್ಕೊಳ್ತಾರೆ. ಆ ಭಗವಂತನ ಭೌತಿಕವಾದಂತಹ ಕಾರ್ಯಚಟುವಟಿಕೆಗಳು ಅವುಗಳು ಕೂಡ ನಾವು ಮಾಡುವ ರೀತಿಯಲ್ಲಿಯೇ ಒಂದು ಭೌತಿಕವಾದಂತಹ ಕಾರ್ಯಚಟುವಟಿಕೆ ಅಂತ ಹೇಳಿ ತಿಳ್ಕೊಳ್ತಾರೆ. ಆಧ್ಯಾತ್ಮಿಕವಾದಂತಹ ಲಕ್ಷಣಗಳನ್ನ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥವರನ್ನ ಇಲ್ಲಿ ಮೂರ್ಖರು ಅಂತ ಹೇಳಿ ಕರೆದಿದ್ದಾರೆ. ಭಗವಂತನ ನಾಮ ರೂಪ ಗುಣ ಲೀಲೆಗಳು ದಿವ್ಯವಾದದ್ದು ಅನ್ನೋದನ್ನ ಅವರು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಿಜವಾಗಲೂ ಸಾಧ್ಯವಾಗುವುದು ಹೇಗೆ? ಭಗವಂತನನ್ನು ತಿಳಿದುಕೊಳ್ಳುವಂತಹ ಸರಿಯಾದಂತಹ ವಿಧಾನ ಯಾವುದು ಅನ್ನುವುದನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ 38ರಲ್ಲಿ ತಿಳಿಸಿಕೊಟ್ಟಿದ್ದಾರೆ.
ಸವೇದಧಾತು ಪದವಿಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೆ ಯೋ ಯಾಮಯಾಯ ಸಂತಯಾನುವೃತ್ಯ ಭವೇತ ತತ್ಪಾದ ಸರೋಜಗಂಧಂ. ಯಾರು ನಿಸ್ಸಂಕೋಚದಿಂದ ನಿರಂತರವಾಗಿ ರಥಾಂಗಪಾಣಿಯಾದ ಭಗವಾನ್ ಕೃಷ್ಣನ ಪಾದಕಮಲಗಳಲ್ಲಿ ಹಿತಕರವಾಗಿ ಸೇವೆ ಸಲ್ಲಿಸುತ್ತಾರೋ ಅವರು ಮಾತ್ರ ಬ್ರಹ್ಮಾಂಡದ ಸೃಷ್ಟಿಕರ್ತನನ್ನು ಆತನ ಪರಿಪೂರ್ಣ ವೈಭವ, ಶಕ್ತಿ ಮತ್ತು ದಿವ್ಯತೆಯಲ್ಲಿ ಗ್ರಹಿಸಬಲ್ಲರು. ಭಗವಂತನ ರಥಾಂಗಪಾಣಿ ಅಂತ ಕರೆದಿದ್ದಾರೆ. ಯಾಕಂದ್ರೆ ಆ ಒಂದು ಭೀಷ್ಮಾಚಾರ್ಯರ ವಿರುದ್ಧ ಅರ್ಜುನನು ಯುದ್ಧ ಮಾಡ್ತಾ ಇದ್ದಾಗ ಭೀಷ್ಮಾಚಾರ್ಯರು ಒಂದು ಸಮಯದಲ್ಲಿ ಎಷ್ಟು ಜೋರಾಗಿ ಯುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೇನು ಅರ್ಜುನ ಸತ್ಯ ಹೋಗ್ಬಿಡ್ತಾನೆ ಅನ್ನುವಷ್ಟು ಘೋರವಾಗಿ ಯುದ್ಧ ಮಾಡ್ತಾರೆ. ಆಗ ಭಗವಂತ ತನ್ನ ರಥದ ಒಂದು ಚಕ್ರವನ್ನೇ ಎತ್ತಿಕೊಂಡು ಭೀಷ್ಮಾಚಾರ್ಯರ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಮುಂದುವರಿತಾರೆ. ಆ ಒಂದು ದೃಶ್ಯದಲ್ಲಿ ಭಗವಂತನನ್ನ ರಥಾಂಗಪಾಣಿ ಅಂತ ಕರೆದಿದ್ದಾರೆ. ರಥದ ಒಂದು ಚಕ್ರವನ್ನ ತನ್ನ ಪಾಣಿಯಲ್ಲಿ ಅಂದ್ರೆ ಕೈಯಲ್ಲಿ ಆತನು ಹಿಡಿದಿದ್ದಾನೆ. ಅಂತಹ ರಥಾಂಗಪಾಣಿಯಾದಂತಹ ಭಗವಂತ ಅವನನ್ನು ನಾವು ನಿಸ್ಸಂಕೋಚದಿಂದ ಪೂಜೆ ಮಾಡಬೇಕು. ಯಾರು ಏನು ಹೇಳ್ತಾರೋ ಅದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ನಾನು ಮಾಡ್ತಾ ಇರುವಂತದ್ದು ಸರಿಯಾದಂತಹ ದಾರಿ. ನಾವು ಯಾವುದೇ ಸಂಕೋಚವನ್ನ ಪಟ್ಟುಕೊಳ್ಳಬಾರದು. ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ನಿರಂತರವಾಗಿ ಮಾಡಬೇಕು. ಇವತ್ತು ಮಾಡ್ತೇವೆ ನಾಳೆ ಮಾಡುವುದಿಲ್ಲ, ಹಾಗೆ ಅಲ್ಲ. ಪ್ರತಿ ದಿನವೂ ಕೂಡ ನಾವು ಭಗವಂತನ ಸೇವೆಯನ್ನ ಮಾಡಬೇಕು, ನಿರಂತರವಾದಂತಹ ಸೇವೆಯನ್ನ ಸಲ್ಲಿಸಬೇಕು. ಆಗ ಆ ಭಗವಂತನ ವೈಭವ, ಪೂರ್ಣ ವೈಭವ, ಶಕ್ತಿ ಮತ್ತು ದಿವ್ಯತೆ ಇವುಗಳೆಲ್ಲವನ್ನು ಕೂಡ ವ್ಯಕ್ತಿಯು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಭಗವಂತನನ್ನ ತಿಳಿಯುವಂತಹ ಬಗೆ. ಹಾಗಾದರೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಮೂಲವಾದಂತಹ ವಸ್ತು, ಮೂಲವಾದಂತಹ ಮುಖ್ಯವಾದಂತಹ ವಿಷಯ ಯಾವುದು? ಅದು ಭಕ್ತಿ. ಭಕ್ತಿಯಿಂದ ಮಾತ್ರ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ. ಭಗವಂತನನ್ನ ಭಕ್ತಿ ಇಲ್ಲದೆ ಇದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವಂತಹ ನೈವೇದ್ಯವನ್ನ ಭಗವಂತ ಸ್ವೀಕರಿಸಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ ಇರಬೇಕು. ಯೋ ವೇತ್ತಿ ಈ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಆ ಭಕ್ತಿಯಿಂದ ನಾವು ಅರ್ಪಿಸಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ, ಇಲ್ಲ ಅಂದ್ರೆ ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ಭಕ್ತಿ ಬಹಳ ಮುಖ್ಯವಾದಂತಹದ್ದು. ನಾವು ಭಕ್ತಿ ಅಂತ ಹೇಳಿದ್ರೆ ಏನು? ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂತಹದ್ದು. ನಾವು ನಮಗಿಂತ ಹಿರಿಯರಾದವರಲ್ಲಿ ಪ್ರೀತಿಯನ್ನು ಬೆಳೆಸಿದ್ರೆ ಅದನ್ನು ಭಕ್ತಿ ಅಂತಾರೆ. ನಮಗಿಂತ ಕಿರಿಯರಾದವರಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡ್ರೆ ಅದನ್ನು ವಾತ್ಸಲ್ಯ ಅಂತ ಹೇಳ್ತೇವೆ. ಸಮಾನರಲ್ಲಿ ನಾವು ಪ್ರೀತಿಯನ್ನು ಬೆಳೆಸಿಕೊಂಡ್ರೆ ಅದನ್ನು ಸ್ನೇಹ ಅಂತ ಕರಿತೇವೆ. ಹೀಗೆ ವಾತ್ಸಲ್ಯ, ಸ್ನೇಹ, ಭಕ್ತಿ ಇದು ಬೇರೆ ಬೇರೆ ಪದಗಳು. ಭಗವಂತ ನಮಗಿಂತ ಎಷ್ಟೋ ಮೇಲೆ, ಅಥವಾ ಭಗವಂತ ನಮಗೆಲ್ಲರಿಗೂ ಕೂಡ ತಂದೆಯ ಸ್ಥಾನದಲ್ಲಿ ಇರುವುದರಿಂದ ನಾವು ಭಕ್ತಿ ಅಂತ ಹೇಳ್ತೇವೆ. ಆ ಭಗವಂತನಲ್ಲಿ ನಾವು ಭಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಈಗ ಋಷಿಗಳಿಗೆ ಒಂದು ಜಿಜ್ಞಾಸೆ ಉಂಟಾಗಿದೆ. ಅಲ್ಲಿ ನೆರೆದಿರುವಂತಹ ಶೌನಕಾದಿ ಋಷಿಗಳಿಗೆ ಸೂತ ಮುನಿಗಳು ಇದನ್ನೆಲ್ಲ ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ನಮ್ಮಲ್ಲಿ ಕೂಡ ಭಕ್ತಿ ಅನ್ನುವಂಥದ್ದು ಏನಾದ್ರೂ ಇದೆಯಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕು. ಇಷ್ಟೊತ್ತಿಗೆ ನಾವು ಕೂಡ ಈ ಭಾಗವತವನ್ನ ಕಳೆದ ಕೆಲವು ದಿನಗಳಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಈ ಪ್ರಶ್ನೆ ನಮ್ಮಲ್ಲಿಯೂ ಕೂಡ ಮೂಡಬೇಕು. ನನ್ನಲ್ಲಿ ನಿಜವಾಗ್ಲೂ ಭಗವಂತನ ಬಗ್ಗೆ ಭಕ್ತಿ ಏನಾದ್ರೂ ಇದೆಯಾ? ಒಂದು ವೇಳೆ ಇದ್ರೆ ನಾನು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗಬಹುದಾ ಅನ್ನುವಂತಹ ಒಂದು ಜಿಜ್ಞಾಸೆ ನಮ್ಮಲ್ಲಿ ಮೂಡಿತು ಅಂತ ಹೇಳಿದ್ರೆ ನಮ್ಮ ಭಾಗವತದ ಅಧ್ಯಯನ ಅದು ಸಾರ್ಥಕ. ಆ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ 39ನೆಯ ಶ್ಲೋಕದಲ್ಲಿ. ತಮ್ಮಲ್ಲಿ ಪುಸ್ತಕ ಇದ್ರೆ ದಯವಿಟ್ಟು ಪುಸ್ತಕವನ್ನು ತೆರೆದಿಟ್ಕೊಳ್ಳಿ. ಅಥೇಹ ಧನ್ಯ ಭಗವಂತ ಇತ್ತಂ ಯದ್ವಾಸುದೇವೇ ಅಖಿಲ ಲೋಕನಾಥೇ ಕುರುವಂತಿ ಸರ್ವಾತ್ಮಕಮಾತ್ಮ ಭಾವಂ ನಾಯತ್ರ ಭೂಯಾ ಪರಿವರ್ತ ಉಗ್ರಹ. ಈ ಲೋಕದಲ್ಲಿ ಇಂತಹ ಜಿಜ್ಞಾಸೆ ನಡೆಸುವುದರಿಂದ ಮಾತ್ರ ವ್ಯಕ್ತಿಯು ಸಫಲನು, ಪರಿಪೂರ್ಣ ಅರಿವುಳ್ಳವನು ಆಗಬಲ್ಲನು. ಏಕೆಂದರೆ ಅಂತಹ ಜಿಜ್ಞಾಸುಗಳು ಭಗವಂತನ ಬಗ್ಗೆ ದಿವ್ಯವಾದ ಪ್ರೇಮೋತ್ಕರ್ಷವನ್ನು ಉಂಟು ಮಾಡುತ್ತವೆ. ಸಕಲ ಲೋಕನಾಯಕನಾದ ಭಗವಂತನು ಅಂತಹ ಜಿಜ್ಞಾಸುಗಳಿಗೆ ಉಗ್ರವಾದ ಜನನ ಮರಣ ಚಕ್ರದಿಂದ 100ಕ್ಕೆ 100ರಷ್ಟು ರಕ್ಷಣೆಯನ್ನು ಖಂಡಿತವಾಗಿ ನೀಡುತ್ತಾನೆ. ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ ಸೂತ ಮುನಿಗಳು.
ನಿಮಗೆ ಯಾವುದೇ ಅನುಮಾನ ಬೇಡ. 100ಕ್ಕೆ 100ರಷ್ಟು ಕುರುವಂತಿ ಸರ್ವಾತ್ಮಕ ಮಾತ್ಮಭಾವಂ ನಾಯತ್ರ ಭೂಯ ಪರಿವರ್ತ ಉಗ್ರಹ. ಈ ಜನನ ಮರಣಗಳ ಚಕ್ರದಿಂದ ಖಂಡಿತವಾಗಿಯೂ ಭಗವಂತ ನಮಗೆ ರಕ್ಷಣೆಯನ್ನ ಕೊಟ್ಟೇ ಕೊಡ್ತಾನೆ. ನಮ್ಮಲ್ಲಿರಬೇಕಾದಂತಹ ಒಂದೇ ಒಂದು ಅರ್ಹತೆ ಏನು ಅಂತ ಹೇಳಿದ್ರೆ ಜಿಜ್ಞಾಸೆ. ಏನು ಭಗವಂತನ ಬಗ್ಗೆ ತಿಳ್ಕೊಳ್ಳುವುದು ಅಂತ ಹೇಳಿದ್ರೆ, ಭಗವಂತನ ಕಾರ್ಯಚಟುವಟಿಕೆಗಳು ಏನದು, ನನಗೆ ಸ್ವಲ್ಪ ತಿಳ್ಕೊಳ್ಬೇಕು ಅನ್ನುವಂತಹ ಜಿಜ್ಞಾಸೆ ನಮ್ಮಲ್ಲಿದೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಗೆದ್ದ ಹಾಗೆ. ಅದನ್ನು ನಾವು ಬೆಳೆಸಿಕೊಳ್ಳಬೇಕು. ಪ್ರತಿನಿತ್ಯ ನಾವು ಇದನ್ನ ತಿಳ್ಕೊಳ್ಬೇಕು. ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಹಾಗಾಗಿ ಇಲ್ಲಿ ನೈಮಿಷಾರಣ್ಯದಲ್ಲಿ ಬಂದು ಸೇರಿರುವಂತಹ ಈ ಎಲ್ಲಾ ಋಷಿ ಮುನಿಗಳು ಬಹಳ ಭಾಗ್ಯವಂತರು. ಯಾಕಂದ್ರೆ ಅವರು ಸರಿಯಾದಂತಹ ಜಾಗಕ್ಕೆ ಬಂದಿದ್ದಾರೆ, ಸರಿಯಾದಂತಹ ವ್ಯಕ್ತಿಯ ಹತ್ರ ಬಂದಿದ್ದಾರೆ, ಸರಿಯಾದಂತಹ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ, ಸರಿಯಾದಂತಹ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಅಂತಹ ಭಾಗ್ಯವಂತರು ಭಗವಂತನ ಭಕ್ತಿಯನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಾಗಿದ್ದಾರೆ, ಭಗವಂತನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದು ಈ ಭಾಗವತವೇ ಆಗಿದೆ. ಭಾಗವತದ ಕುರಿತಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಭಗವಂತನ ಪ್ರೇಮವನ್ನ ದೊರಕಿಸಿಕೊಡ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ ತಮಗೋಸ್ಕರ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಕಲ್ಯಾಣಕರವಾಗುವಂತಹ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಖಂಡಿತವಾಗಿಯೂ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನ ಹೊಂದುತ್ತಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವರ ಹೆಜ್ಜೆ ಗುರುತಿನಲ್ಲಿ ಯಾರು ಸಾಗ್ತಾರೋ ಅಂತಹವರಿಗೂ ಕೂಡ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ಕೂಡ ಆಗ್ತದೆ. ಹಾಗಾದರೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕಿರುವಂತಹ ದಾರಿ ಅದು ಭಾಗವತದ ಶ್ರವಣ. ಹಾಗಾದ್ರೆ ಭಾಗವತದ ಮಹಿಮೆ ಏನು ಅನ್ನುವುದನ್ನ ಸೂತ ಮುನಿಗಳು ತಿಳಿಸ್ತಾರೆ. ಯಾಕಂದ್ರೆ ನಮಗೆ ಜೀವನದ ಅಮೂಲ್ಯವಾದಂತಹ ಲಕ್ಷ್ಯವನ್ನ ದೊರಕಿಸಿಕೊಡುವಂಥದ್ದು ಭಾಗವತ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ಶ್ರೀಮದ್ ಭಾಗವತವು ಭಗವಂತನ ಸಾಹಿತ್ಯಕ ಅವತಾರ. ಭಗವದವತಾರವಾದ ಶ್ರೀಲ ವೇದವ್ಯಾಸರು ಇದರ ಕರ್ತೃ. ಇದು ಎಲ್ಲ ಜನರ ಆತ್ಯಂತಿಕ ಒಳಿತಿಗಾಗಿ ರಚಿತವಾಗಿದೆ. ಇದು ಪರಮಧನ್ಯವು, ಸಕಲಾನಂದಪ್ರದವು ಮತ್ತು ಸರ್ವಪರಿಪೂರ್ಣವೂ ಆದ ಕೃತಿಯಾಗಿದೆ. ಈ ಭಾಗವತದ 5 ಮುಖ್ಯವಾದಂತಹ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾರೆ. ಮೊದಲನೇದಾಗಿ ಬ್ರಹ್ಮ ಸಂಹಿತಂ ಅಂದ್ರೆ ಆ ಶ್ರೀಕೃಷ್ಣನದೇ ಅವತಾರವಾಗಿದೆ. ಋಷಿಗಳ 6ನೇ ಪ್ರಶ್ನೆಗೆ ಉತ್ತರ ಇದು. ಧರ್ಮವು ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ, ಧರ್ಮ ಕಂ ಶರಣಂ ಗತಃ. ಆಗ ಈ ಭಾಗವತದಲ್ಲಿ ಶರಣಾಗಿದೆ ಅಂತ ಹೇಳ್ತಾರೆ. ಈ ಭಾಗವತವು ಧರ್ಮಕ್ಕೆ ಶರಣಾಗತಿಯನ್ನ ಕೊಟ್ಟಿದೆ. ಅಂತಹ ಭಾಗವತ ಇದು ಶ್ರೀಕೃಷ್ಣನ ನೇರ ಅವತಾರ. ಭಗವಂತನಿಗೂ ನಾವು ಈ ಭಾಗವತ ಪುಸ್ತಕವನ್ನು ನಾವು ಇಟ್ಕೊಂಡು ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಜೊತೆಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ದೇವೆ. ಆ ಭಗವಂತನನ್ನ ನಮ್ಮ ಹೃದಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಶ್ರೇಷ್ಠ ಭಾಗವತ ಇದು ನಮ್ಮ ಕೈಯಲ್ಲಿ ಇವತ್ತು ಬಂದಿದೆ. ಉತ್ತಮ ಶ್ಲೋಕ ಚರಿತಂ, ಇದರಲ್ಲಿ ಏನು ವಿವರಣೆ ಇದೆ? ಇರುವಂತದ್ದೆಲ್ಲ ಉತ್ತಮ ಶ್ಲೋಕನ ಚರಿತ್ರ. ಉತ್ತಮ ಶ್ಲೋಕ ಅಂದ್ರೆ ಭಗವಂತ ಯಾವ ವ್ಯಕ್ತಿಯನ್ನ ಶ್ಲೋಕಗಳಿಂದ, ಉತ್ತಮವಾದಂತಹ ಶ್ಲೋಕಗಳಿಂದ ವರ್ಣಿಸಲಾಗಿದೆ, ಸ್ತುತಿಸಲಾಗಿದೆ, ಅಂತಹ ವ್ಯಕ್ತಿಯ ಕುರಿತಾಗಿ, ಅವನ ಚಟುವಟಿಕೆಗಳ ಕುರಿತಾಗಿ, ಅವನ ಚರಿತ್ರೆಯ ಕುರಿತಾಗಿ ಈ ಪುಸ್ತಕವು ತುಂಬಿ ಹೋಗಿದೆ. ಚಕಾರ ಭಗವಾನ್ ಋಷಿ, ಇದನ್ನು ಯಾರು ರಚಿಸಿದ್ದಾರೋ ಅವರೂ ಸಾಮಾನ್ಯರಲ್ಲ. ಭಗವಂತನದೇ ಅವತಾರವಾದಂತಹ ಶ್ರೀಲ ವೇದವ್ಯಾಸರಿಂದ ರಚಿತವಾಗಿರುವಂತಹ ಶ್ರೀಮದ್ ಭಾಗವತ ಇದು. ನಿಶ್ರೇಯಸಾಯ ಲೋಕಸ್ಯ, ಇದನ್ನು ಯಾರೆಲ್ಲ ಓದ್ತಾರೆ ಅವರಿಗೆಲ್ಲರಿಗೂ ಒಳಿತಾಗ್ತದೆ. ಸಕಲ ಜನರಿಗೂ ಒಳಿತನ್ನ ಉಂಟು ಮಾಡುವಂತಹ ಒಂದು ಗ್ರಂಥವಾಗಿದೆ ಇದು. ಧನ್ಯಂ ಸ್ವಸ್ತಿ ಅಯನಂ ಮಹತ್, ಯಶಸ್ಸು, ಆನಂದ, ಜೀವನದ ಪರಿಪೂರ್ಣತೆ ಇದೆಲ್ಲವನ್ನು ಕೂಡ ನಮಗೆ ತಂದುಕೊಡುವಂತಹ ಒಂದು ಶ್ರೇಷ್ಠವಾದ ಗ್ರಂಥ ಅದು ಈ ಶ್ರೀಮದ್ ಭಾಗವತ. ಈ 6ನೆಯ ಪ್ರಶ್ನೆ ಏನಿದೆ ಅದಕ್ಕೆ ಸಮಗ್ರವಾಗಿ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತಿ ಅಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸುತಮಾತ್ಮವತಾಂ ವರಂ. 41ನೇ ಶ್ಲೋಕ. ಆತ್ಮಸಾಕ್ಷಾತ್ಕಾರ ಪಡೆದವರಲ್ಲಿ ಅತ್ಯಂತ ಗೌರವಾನ್ವಿತರಾದ ತಮ್ಮ ಪುತ್ರನಿಗೆ ಶ್ರೀ ವೇದವ್ಯಾಸರು ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡ ಚರಿತ್ರೆಗಳ ಸಾರ ಸರ್ವಸ್ವವೂ ಆದ ಈ ಭಾಗವತವನ್ನು ಹೇಳಿದರು.
ವೇದವ್ಯಾಸರು ಮೊದಲು ಇದನ್ನ ತಿಳಿಸಿಕೊಟ್ಟದ್ದು ಅವರ ಮಗನಾದಂತಹ ಶುಕದೇವ ಗೋಸ್ವಾಮಿಗಳಿಗೆ. ಶ್ರೀಮದ್ ಭಾಗವತವು ಹರಿದು ಬಂದಂತಹ ಪರಂಪರೆಯ ಕುರಿತಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವೇದವ್ಯಾಸರು ಶ್ರೀಮದ್ ಭಾಗವತವನ್ನ ರಚಿಸಿದ ನಂತರ ಮೊದಲು ಅದನ್ನ ತಮ್ಮ ಮಗನಾದಂತಹ ಶುಕದೇವ ಗೋಸ್ವಾಮಿಗಳಿಗೆ ಬೋಧಿಸಿರುವಂತಹದ್ದು. ಶುಕದೇವ ಗೋಸ್ವಾಮಿಗಳು ಮುಂದೆ ಇದನ್ನ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ ಮಹಾರಾಜನಿಗೆ ಬೋಧಿಸ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಸೂತಮುನಿಗಳು ಕೂಡ ಈ ಭಾಗವತವನ್ನ ಕೇಳಿಸಿಕೊಳ್ತಾರೆ. ನಂತರ ಸೂತಮುನಿಗಳು ಇದನ್ನ ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಬೋಧನೆಯನ್ನ ಮಾಡುವಂಥದ್ದು. ಇದು ಭಾಗವತವು ಹರಿದು ಬಂದಂತಹ ಒಂದು ಪರಂಪರೆಯಾಗಿದೆ. 42ನೇ ಶ್ಲೋಕದಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ಕಾಣಬಹುದು. ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿಃ. ಪರೀಕ್ಷಿತ ಮಹಾರಾಜನು ಅನ್ನಪಾನಗಳನ್ನು ತ್ಯಜಿಸಿ ಸಾವಿನ ನಿರೀಕ್ಷೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಋಷಿಮುನಿಗಳಿಂದ ಸುತ್ತುವರಿದವನಾಗಿ ಕುಳಿತಿದ್ದಾಗ ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ತಮ್ಮ ಸರದಿಯಲ್ಲಿ ಭಾಗವತವನ್ನು ಅವರಿಗೆ ಬೋಧಿಸಿದರು. ಇದು ಭಾಗವತವು ಹರಿದು ಬಂದಂತಹ ಒಂದು ದಾರಿಯಾಗಿದೆ. ಈಗ ಋಷಿಗಳ 6ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿ ಸಹ ಕಲೌ ನಷ್ಟದೃಶಾಮೇಷ ಪುರಾಣಾರ್ಕೋಧುನೋದಿತಃ. ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಾನ್ ಶ್ರೀಕೃಷ್ಣನು ಧರ್ಮ ಮತ್ತು ಧರ್ಮಜ್ಞಾನ ಇತ್ಯಾದಿಗಳ ಸಮೇತ ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಈ ಶ್ರೀಮದ್ ಭಾಗವತ ಇದು ಸೂರ್ಯ ಇದ್ದ ಹಾಗೆ. ಪುರಾಣ ಅರ್ಕ, ಎಲ್ಲ ಪುರಾಣಗಳಲ್ಲಿ ಅರ್ಕ ಸಮಾನ ಅಥವಾ ಸೂರ್ಯ. ಅರ್ಕ ಅಂತ ಹೇಳಿದ್ರೆ ಸೂರ್ಯ ಸಮಾನವಾಗಿದೆ. ಸೂರ್ಯ ನಮಗೆಲ್ಲರಿಗೂ ಬೆಳಕನ್ನು ಕೊಡ್ತಾನೆ. ಈ ಪ್ರಪಂಚದಲ್ಲಿ ಜೀವನವು ಸಾಧ್ಯವಾಗುವಂತೆ ಮಾಡ್ತಾನೆ ಆ ಸೂರ್ಯದೇವ. ಹಾಗೆ ಈ ಶ್ರೀಮದ್ ಭಾಗವತವು ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ನಮ್ಮ ಆಧ್ಯಾತ್ಮಿಕ ಜೀವನದ ಸಾರ್ಥಕತೆಯನ್ನ ಉಂಟು ಮಾಡಲಿಕ್ಕೆ ಈ ಶ್ರೀಮದ್ ಭಾಗವತವು ಕಾರಣವಾಗಿದೆ. ಅಂತಹ ಶ್ರೀಮದ್ ಭಾಗವತವೇ ಋಷಿಗಳ 6ನೆಯ ಪ್ರಶ್ನೆಗೆ ಉತ್ತರ. ಧರ್ಮವು ಯಾರಲ್ಲಿ ಶರಣಾಗತಿ ಹೊಂದಿದೆ ಅನ್ನೋದನ್ನ ಮೊದಲನೇ ಸ್ಕಂದದ 1ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಪ್ರಶ್ನೆಯು ಬಂದಿತ್ತು. ಅದಕ್ಕೆ ಉತ್ತರವಾಗಿ ಇಲ್ಲಿ ನಮಗೆ ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಧರ್ಮ ಮತ್ತೆ ಜ್ಞಾನ ಇತ್ಯಾದಿಗಳೊಂದಿಗೆ ಶ್ರೀಮದ್ ಭಾಗವತವು ಬಂದಿದೆ. ಇಲ್ಲಿ ಧರ್ಮದ ವಿಚಾರವೂ ಇದೆ, ಇಲ್ಲಿ ಜ್ಞಾನದ ವಿಚಾರವೂ ಕೂಡ ತಿಳಿಸಲಾಗಿದೆ. ಇಲ್ಲಿ ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಜಹಾ ಕೃಷ್ಣ ತಾಹನಾಹಿ ಮಾಯರ ಅಧಿಕಾರ. ಕೃಷ್ಣನು ಸೂರ್ಯನಿಗೆ ಸಮಾನಾಗಿದ್ದಾನೆ, ಮಾಯೆಯು ಅಂಧಕಾರಕ್ಕೆ ಸಮಾನ. ಶ್ರೀಕೃಷ್ಣನು ಎಲ್ಲಿರ್ತಾನೋ ಅಲ್ಲಿ ಮಾಯೆ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೀಮದ್ ಭಾಗವತದ ಉದಯವಾಗಿದೆ. ಅದರ ಬೆಳಕನ್ನು ನಾವೆಲ್ಲರೂ ಕೂಡ ಇವತ್ತು ಪಡೆಯುವಂತಾಗಿದೆ. ಕೊನೆಯದಾಗಿ 44ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೊನೆಯ ಆ ಒಂದು ಪರಂಪರೆಯನ್ನ ಇಲ್ಲಿ ತಿಳಿಸ್ತಾರೆ. ತತ್ರ ಕೀರ್ತಯತೋ ವಿಪ್ರಶೇರ್ಭೂರಿ ತೇಜಸಃ ಅಹಂ ಚಾಧ್ಯಗಮಂ ತತ್ರ ನಿವಿಷ್ಟಸ್ತನುಜಗ್ರಹಾತ್ ಸೋಹಂ ವಾ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ಪರಿಣತರಾದ ಹೇ ಬ್ರಾಹ್ಮಣರೇ, ಶುಕಮುನಿಗಳು ಭಾಗವತವನ್ನು ಅಲ್ಲಿ ಅಂದ್ರೆ ಚಕ್ರವರ್ತಿ ಪರೀಕ್ಷಿತನ ಸಮ್ಮುಖದಲ್ಲಿ ಪ್ರವಚನವನ್ನ ಮಾಡಿದಾಗ ನಾನು ಏಕಾಗ್ರತೆಯಿಂದ ಅದನ್ನು ಕೇಳಿಸಿಕೊಂಡೆನು. ಅಂದ್ರೆ ಇಲ್ಲಿ ಸೂತ ಗೋಸ್ವಾಮಿಗಳು. ಮತ್ತು ತೇಜಸ್ವಿಯಾದ ಆ ಮಹರ್ಷಿಯ ಕರುಣೆಯಿಂದ ಭಾಗವತವನ್ನು ಅರಿತುಕೊಂಡೆನು. ನಾನು ಯಾವುದನ್ನು ಅವರಿಂದ ಕಲಿತು ಸಾಕ್ಷಾತ್ಕಾರ ಮಾಡಿಕೊಂಡೆನೋ ಅದನ್ನೇ ಈಗ ನಿಮಗೆ ಶ್ರವಣ ಮಾಡಿಸುತ್ತೇನೆ. ಇದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವಂತಹ ಸರಿಯಾದ ವಿಧಾನ. ಇದನ್ನ ಅವರೋಹಣ ಪಂಥ ಅಂತ ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಭೌತಿಕ ಜ್ಞಾನವನ್ನ ಪಡೆಯುವಾಗ ಏನ್ ಮಾಡ್ತೇವೆ, ಆರೋಹಣ ಪಂಥವನ್ನ ಪಡೆಯುತ್ತೇವೆ. ಅಂದ್ರೆ ನಮ್ಮ
ವಿಜ್ಞಾನದ ಪ್ರಯೋಗಗಳ ಮುಖಾಂತರವಾಗಿ ಸ್ವಲ್ಪ ಸ್ವಲ್ಪವೇ ಅರ್ಥ ಮಾಡಿಕೊಂಡು ಅದನ್ನ ಮನದಟ್ಟು ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಆದರೆ ಆಧ್ಯಾತ್ಮಿಕ ವಿಜ್ಞಾನ ಹೇಗೆ ಅಂತ ಹೇಳಿದ್ರೆ ಅದು ಅವರೋಹಣ ಪಂಥ. ತಿಳಿದವರು ತಾವು ತಿಳಿದದ್ದನ್ನ ತಿಳಿಯದೇ ಇರುವವರಿಗೆ ತಿಳಿಸುವಂತಹದ್ದು. ಅವರ ತಿಳುವಳಿಕೆ ಪರಿಪೂರ್ಣವಾಗಿರುವುದರಿಂದ ನಮ್ಮ ಆ ಒಂದು ಜ್ಞಾನ ಏನಿದೆ ಅದು ಪರಿಪೂರ್ಣವಾಗಿಯೇ ಇರ್ತದೆ. ಅದನ್ನು ನಾವು ಫಲದಿಂದ ಅರ್ಥ ಮಾಡಿಕೊಳ್ಬಹುದು. ನಾವು ಪಡೆಯುವಂತಹ ಈ ವೈದಿಕ ಜ್ಞಾನ ಏನಿದೆ ಇದು ಪರಿಪೂರ್ಣವಾದದ್ದು. ಇದು ಇವತ್ತು ಅಂತಲ್ಲ, ನಾಳೆ ಅಲ್ಲ, ಹಿಂದೆ ಸಾವಿರಾರು ವರ್ಷಗಳ ಹಿಂದೆಯೂ ಕೂಡ ಇದು ಪರಿಪೂರ್ಣವಾಗಿತ್ತು, ಇವತ್ತು ಪರಿಪೂರ್ಣವಾಗಿದೆ. ಇನ್ನೂ ಲಕ್ಷಾಂತರ ವರ್ಷಗಳು ಕಳೆದರೂ ಕೂಡ ಇದರಲ್ಲಿ ಕೊಟ್ಟಿರುವಂತಹ ಜ್ಞಾನ ಬದಲಾಗುವುದಿಲ್ಲ. ಆಧುನಿಕ ವಿಜ್ಞಾನದ ಜ್ಞಾನ ಏನಿದೆ ಅದು ಬದಲಾಗುತ್ತಾ ಇರ್ತದೆ. ಇವತ್ತು ಅವರು ಒಂದು ಹೇಳ್ತಾರೆ, ನಾಳೆ ಅದನ್ನು ಬದಲಾಯಿಸಬಹುದು, ಅದರಲ್ಲಿ ಬದಲಾವಣೆಗೆ ಅವಕಾಶ ಇದೆ. ಆದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಬದಲಾವಣೆಗೆ ಅಗತ್ಯ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ಆ ಜ್ಞಾನವು ಬಂದಿರುವಂತದ್ದು ನೇರವಾಗಿ ಭಗವಂತನಿಂದಲೇ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದು ಋಷಯೋ ನ ಅಪಿ ದೇವ ನಾ ಸಿದ್ಧ ಮುಖ್ಯ ಅಸುರ ಮನುಷ್ಯ ಕುತೋನು ವಿದ್ಯಾಧರ ಚಾರಣಾದಯ. ಯಾವುದೋ ಸಾಮಾನ್ಯ ವ್ಯಕ್ತಿಗಳಿಂದ ಅಲ್ಲ, ಅಥವಾ ಯಾವುದೋ ಶ್ರೇಷ್ಠವಾದಂತಹ ಋಷಿಮುನಿಗಳಿಂದಲೂ ತಿಳಿಸಿರುವಂತದ್ದಲ್ಲ. ಈ ಧರ್ಮದ ವಿಚಾರವು ಇದು ನೇರವಾಗಿ ಭಗವಂತನಿಂದಲೇ ಬಂದಿರುವುದರಿಂದಾಗಿ ಇದರಲ್ಲಿ ಯಾವುದೇ ದೋಷವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೀಮದ್ ಭಾಗವತವನ್ನು ನಾವು ಇವತ್ತು ಶ್ರವಣವನ್ನ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಶ್ರೀಮದ್ ಭಾಗವತದ ಪೀಠಿಕೆಯು ಮುಗಿದಿದೆ. ಇನ್ನು ಮುಂದಿನ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಾರದ ಮುನಿಗಳ ಕಥೆಯನ್ನ ನಾವು ಪ್ರಾರಂಭಿಸ್ತೇವೆ. ಈ 4ನೇ ಅಧ್ಯಾಯದಿಂದ ಮುಂದಕ್ಕೆ ಪೂರ್ತಿಯಾಗಿ ಕಥೆಗಳೇ ಇರ್ತವೆ, ಬೇರೆ ಬೇರೆ ವ್ಯಕ್ತಿಗಳ ಕಥೆಗಳು ಬರುವಂತಹದ್ದು. ಈಗ ಮುಂದಿನ ಅಧ್ಯಾಯದಲ್ಲಿ ನಾರದ ಮುನಿಗಳು ವೇದವ್ಯಾಸರನ್ನ ಭೇಟಿ ಮಾಡಿದಾಗ ನಡೆದಂತಹ ಕಥೆಯನ್ನು ನಾವು ಕಾಣಲಿಕ್ಕಿದ್ದೇವೆ. ಈ ರೀತಿ ಮೊದಲ 3 ಅಧ್ಯಾಯಗಳಲ್ಲಿ ಋಷಿಗಳು ಕೇಳಿದಂತಹ 6 ಪ್ರಶ್ನೆಗಳು ಮತ್ತು ಅದರ ಉತ್ತರವನ್ನ ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಆ ಉತ್ತರವನ್ನ 6 ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದಂತಹ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಇನ್ನೂ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಾಗ ಸೂತ ಗೋಸ್ವಾಮಿಗಳು ಉಳಿದ 19 ಅಧ್ಯಾಯಗಳನ್ನು ಕೂಡ ತಿಳಿಸ್ತಾರೆ. ಅದು ಏನು ಅನ್ನೋದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಸಂಕ್ಷಿಪ್ತವಾಗಿ ನೋಡಬೇಕು ಅಂತ ಹೇಳಿದ್ರೆ, ಮೊದಲನೆಯ ಪ್ರಶ್ನೆ ಎಲ್ಲರಿಗೂ ಒಳಿತಾಗುವಂತಹ ಮಾರ್ಗ ಯಾವುದು ಅಂತ ಕೇಳಿದ್ರು. 2ನೆಯ ಪ್ರಶ್ನೆ ಎಲ್ಲಾ ಶಾಸ್ತ್ರಗಳ ಸಾರ ಯಾವುದು ಅಂತ ಕೇಳಿದ್ರು. ಅದಕ್ಕೆ ಸೂತ ಗೋಸ್ವಾಮಿಗಳು ಹೇಳಿದ್ರು, ಭಗವಂತನ ಭಕ್ತಿ ಸೇವೆಯೇ ಎಲ್ಲರಿಗೂ ಒಳಿತಾಗುವಂತಹ ಮಾರ್ಗ. ಎಲ್ಲಾ ಶಾಸ್ತ್ರಗಳ ಸಾರ ಏನು ಅಂತ ಹೇಳಿದ್ರೆ ಆ ಭಗವಂತನ ಸೇವೆಯನ್ನ ನಾವು ಮಾಡಬೇಕು. ಯಾರು ಶಾಸ್ತ್ರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾರೋ ಅವರಲ್ಲಿ ಭಗವಂತನ ಕುರಿತಾದಂತಹ ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ ಉತ್ಸುಕರಾಗಿರ್ತಾರೆ ಅವರು. ಹಾಗಾಗಿ ಭಕ್ತಿಯೇ ಎಲ್ಲರಿಗೂ ಒಳಿತಾಗುವ ಮಾರ್ಗ. ಭಕ್ತಿಯನ್ನ ಪಡೆಯುವುದೇ ಎಲ್ಲಾ ಶಾಸ್ತ್ರಗಳ ಸಾರ. 3ನೆಯ ಪ್ರಶ್ನೆ, ಶ್ರೀಕೃಷ್ಣನು ಯಾತಕ್ಕೋಸ್ಕರ ಜನನವನ್ನ ಪಡೆಯುತ್ತಾನೆ, ಆತನು ಈ ಅವತಾರವನ್ನ ತಳ್ತಾನೆ? ಯಾಕಂದ್ರೆ ಜೀವಿಗಳನ್ನ ಆಕರ್ಷಿಸ್ಲಿಕ್ಕೋಸ್ಕರ, ಆ ಜೀವಿಗಳನ್ನ ತನ್ನ ಕಡೆಗೆ ಮತ್ತೆ ಕರೆದುಕೊಂಡು ಬರ್ಲಿಕ್ಕೆ, ಆ ತನ್ನ ಶುದ್ಧ ಭಕ್ತರಿಗೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರ ಭಗವಂತ ಬರುವಂತಹದ್ದು. ಆಮೇಲೆ 4ನೇ ಪ್ರಶ್ನೆಯಲ್ಲಿ ಪುರುಷಾವತಾರ, 5ನೇ ಪ್ರಶ್ನೆಯಲ್ಲಿ ಲೀಲಾವತಾರಗಳನ್ನ ಕೇಳಿದ್ದಾರೆ. ಅದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಪುರುಷಾವತಾರ ಅಂತ ಹೇಳಿದ್ರೆ ಏನು, ಲೀಲಾವತಾರ ಅಂತ ಹೇಳಿದ್ರೆ ಏನು ಅನ್ನೋದನ್ನ. 6ನೆಯ ಪ್ರಶ್ನೆ, ಧರ್ಮವು ಈ ಕಲಿಯುಗದಲ್ಲಿ ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ? ಅದಕ್ಕೆ ಈಗ ತಾನೇ ನಾವು ಉತ್ತರವನ್ನ ಕಂಡುಕೊಂಡಿದ್ದೇವೆ. 6ನೆಯ ಪ್ರಶ್ನೆ, ಶ್ರೀಮದ್ ಭಾಗವತವೇ ಆ ಭಗವಂತನ ಒಂದು ಗ್ರಂಥಾವತಾರವಾಗಿದೆ. ಅಂತಹ ಶ್ರೀಮದ್ ಭಾಗವತದ ಅಧ್ಯಯನವನ್ನ ನಾವು ಮುಂದಿನ ವಾರದಲ್ಲಿ ಮುಂದುವರಿಸೋಣ. ನಾರದ ಮುನಿಗಳನ್ನ ಭೇಟಿ ಮಾಡಿದಂತಹ ವೇದವ್ಯಾಸರು ಅವರಲ್ಲಿ ಏನು ಪ್ರಶ್ನೆಗಳನ್ನ ಕೇಳ್ತಾರೆ, ಅವರಿಂದ ಏನು ವಿಚಾರಗಳನ್ನ ತಿಳ್ಕೊಳ್ತಾರೆ ಅನ್ನುವುದನ್ನ ನಾವು ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವಂತೆ ನಾವು ಮುಂದಿನ ತರಗತಿಯಲ್ಲಿ ನಮ್ಮ ಈ ಒಂದು ಅಧ್ಯಯನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲಾ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ.